ಕರ್ನಾಟಕದಲ್ಲಿ ಫಸ್ಟ್ ರೌಂಡ್ ವೋಟಿಂಗ್ ಮುಗಿತು. ಕೆಲವು ಕಡೆಗಳಲ್ಲಿ EVMಗೆ ಸಂಬಂಧಿಸಿದ ಟೆಕ್ನಿಕಲ್ ಸಮಸ್ಯೆಗಳನ್ನು ಬಿಟ್ಟರೆ ಎಲ್ಲೂ ಯಾವುದೇ ಗೊಂದಲ ಇಲ್ಲ, ಹಿಂಸಾಚಾರ ಇಲ್ಲ, ಬಡದಾಟ ಇಲ್ಲ. ನೀಟಾಗಿ ವೋಟಿಂಗ್ ಆಯಿತು. 14 ಕ್ಷೇತ್ರಗಳು, ಕರ್ನಾಟಕದ ದಕ್ಷಿಣ ಭಾಗದ 14 ಕ್ಷೇತ್ರಗಳು, ಸೇಮ್ ಟು ಸೇಮ್ ಲಾಸ್ಟ್ ಟೈಮು 2019 ಲೋಕಸಭಾ ಚುನಾವಣೆಯಲ್ಲಿ ಯಾವ 14 ಕ್ಷೇತ್ರಗಳನ್ನು ಕರ್ನಾಟಕದಲ್ಲಿ ಮೊದಲ ಹಂತದ ಮತದಾನಕ್ಕಾಗಿ ಇಟ್ಕೊಳ್ಳಲಾಗಿತ್ತೋ ಅದೇ 14 ಕ್ಷೇತ್ರಗಳನ್ನು ಈ ಸಲವೂ ಕೂಡ ಚುನಾವಣಾ ಆಯೋಗ ಮೊದಲ ಹಂತದ ಮತದಾನಕ್ಕಾಗಿ ನಿಗದಿಪಡಿಸಿತ್ತು. ಆ ಪ್ರಕಾರ ಮತದಾನ ನಡೆದಿದೆ. ಉತ್ಸಾಹ ಕಂಡು ಬರ್ತಾ ಇತ್ತು ಮತದಾರರಲ್ಲಿ. ಪಕ್ಷಗಳಲ್ಲಿ ಅಷ್ಟರ ಮಟ್ಟಿಗಿನ ಉತ್ಸಾಹವನ್ನು ಖಂಡಿತವಾಗಲೂ ನಾವು ನೋಡಿಲ್ಲ. ಮತದಾರರಲ್ಲಿ ಡೆಫಿನೆಟ್ಲಿ ಇತ್ತು. ಅನೇಕ ಗಣ್ಯಮಾನ್ಯರು ಬಂದು ಓಟ್ ಹಾಕಿದ್ರು. 5 ಗಂಟೆಯ ತನಕದ ಮಾಹಿತಿ ಬಂದಾಗ 65% ವೋಟಿಂಗ್ ಆಗಿದೆ, 65% ವೋಟಿಂಗನ ಮಾಹಿತಿ ಬಂದಿದೆ. ಅದು ಅಪ್ಡೇಟ್ ಆಗ್ತಾ ಹೋಗುತ್ತೆ, ರಾತ್ರಿ ಅಷ್ಟೊತ್ತಿಗೆ ಕ್ಲಾರಿಟಿ ಸಿಗುತ್ತೆ. ಮತ ಪ್ರಮಾಣ ಕಳೆದ ಸಲಕ್ಕೆ ಕಂಪೇರ್ ಮಾಡಿದ್ರೆ ಕಡಿಮೆ ಆಯಿತಾ ಜಾಸ್ತಿ ಆಯಿತಾ ಅಂತ. ಕಳೆದ ಸಲ ಇದೇ 14 ಕ್ಷೇತ್ರಗಳ ಒಟ್ಟು ಸಂಖ್ಯೆಯನ್ನು ನೋಡಿದ್ರೆ 70.4% ಇತ್ತು. 70.4% ಮತದಾನ ಕಳೆದ ಸಲ ಆಗಿತ್ತು. ಈ ಸಲ ಅದನ್ನು ಕ್ರಾಸ್ ಮಾಡುತ್ತಾ ಅಥವಾ ಅದಕ್ಕಿಂತ ಕಡಿಮೆ ಆಗುತ್ತಾ ಅನ್ನೋದು ಕುತೂಹಲ. ದುರಂತ ಅಂದರೆ ಅರ್ಬನ್ ಆಪಥಿ ಮುಂದುವರಿತು. ನೆನ್ನೆ ಕೂತ್ಕೊಂಡು ಗಂಟ್ಲು ಹರ್ಕೊಂಡಿದ್ವಿ ನಾವು, ನಗರ ಪ್ರದೇಶದ ಜನ ದಯವಿಟ್ಟು ಮತ ಹಾಕಿ, ದಯವಿಟ್ಟು ಮತ ಹಾಕಿ ಅಂತ. ಬೆಂಗಳೂರಿನ 3 ಕ್ಷೇತ್ರಗಳು, ಬೆಂಗಳೂರು ದಕ್ಷಿಣ, ಬೆಂಗಳೂರು ಉತ್ತರ, ಬೆಂಗಳೂರು ಕೇಂದ್ರ, 3 ಕ್ಷೇತ್ರಗಳ ಮತ ಪ್ರಮಾಣ ಆ್ಯಾವರೇಜ್ 55% ದಾಟೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. 55% ದಾಟೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ನೋಡ್ತಾ ಇದ್ದೀರಿ, ಮೊದಲ ಹಂತ 65%ನ ಅಪ್ಡೇಟ್ ಇದುವರೆಗೂ ಬಂದಿದೆ. ಕಳೆದ ಸಲ 70.4% ಇತ್ತು. 2014ನಲ್ಲಿ 68.6% ವೋಟಿಂಗ್ ಆಗಿತ್ತು. 68.6% ವೋಟಿಂಗ್ ಆಗಿತ್ತು. ಈಗ 65%ನ ಅಪ್ಡೇಟ್ ಇದುವರೆಗೂ ಬಂದಿದೆ. ಮತ ಚಲಾಯಿಸಿದ, ಹಕ್ಕು ಚಲಾಯಿಸಿದ ಕೆಲವು ಪ್ರಮುಖರ ವಿವರಗಳನ್ನು ಕೊಡ್ತೀವಿ. ಕ್ವಿಕ್ಕಾಗಿ ಓದ್ತಾ ಹೋಗ್ಬಿಡ್ತೀನಿ, ಡೀಟೇಲಾಗಿ ಮಾತಾಡೋದು ಬೇಡ. ಸಿದ್ಧಗಂಗಾ ಶ್ರೀ, ರಂಭಾಪುರ ಶ್ರೀಗಳು, ರಾಹುಲ್ ದ್ರಾವಿಡು, ದೇವಿ ಶೆಟ್ಟಿ, ಸುಧಾಮೂರ್ತಿ, ಗಣೇಶು, ಚಿತ್ರನಟ ಗಣೇಶು, ಡಾಕ್ಟರ್ ಕೆ ಸುಧಾಕರ್, ವಿ ಸೋಮಣ್ಣ, ಸುರೇಶ್ ಕುಮಾರ್, ನಿರ್ಮಲಾ ಸೀತಾರಾಮನ್, ಪ್ರಜ್ವಲ್ ರೇವಣ್ಣ, ಡಾಕ್ಟರ್ ಜಿ ಪರಮೇಶ್ವರ್, ಆರ್ ಅಶೋಕ್, ರಾಜೀವ್ ಗೌಡ, ಜಮೀರ್ ಅಹಮ್ಮದ್, SR ವಿಶ್ವನಾಥ್, ಪದ್ಮರಾಜ್, ಗೋಪಾಲಯ್ಯ, ಯಶ್ಪಾಲ್ ಸುವರ್ಣ, ಕೋಟಾ ಶ್ರೀನಿವಾಸ್ ಪೂಜಾರಿ, ಚಿತ್ರನಟಿ ಅಮೂಲ್ಯ, ಸಪ್ತಮಿ ಗೌಡ, ರಚನಾ, ಆಶಿಕಾ, ಅದಮಾರು ಶ್ರೀಗಳು, ಪೇಜಾವರ ಶ್ರೀಗಳು, ಸುತ್ತೂರು ಶ್ರೀಗಳು, ದೇವೇಗೌಡರು, PC ಮೋಹನ್, ಶೋಭಾ ಕರಂದ್ಲಾಜೆ, ಯದುವೀರ್, ಸದಾನಂದ ಗೌಡ, GT ದೇವೇಗೌಡ, ಅಶ್ವಥ್ ನಾರಾಯಣ, ಆರ್ ಅಶೋಕ್, ಮನ್ಸೂರ್ ಅಲಿ ಖಾನ್, ಶ್ರೇಯಸ್ ಪಟೇಲ್, ರಾಜ್ಕುಮಾರ್ ಕುಟುಂಬ, ಶ್ರೀ ಮುರಳಿ, ರವಿಶಂಕರ್, ಪ್ರೇಮ, ತಾರಾ ದಂಪತಿ, ಇನ್ನು ಸಿದ್ದರಾಮಯ್ಯನವರು, ಡಾಕ್ಟರ್ ಮಂಜುನಾಥ್, ಬ್ರಿಜೇಶ್ ಚೌಟ, ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ತೇಜಸ್ವಿ ಸೂರ್ಯ, ಮಾಧುಸ್ವಾಮಿ, MTB ನಾಗರಾಜ್, CT ರವಿ, ಕೃಷ್ಣಪ್ಪ ಮತ್ತು ಅವರ ಕುಟುಂಬ, ಮುನಿರತ್ನ, ನಾರಾಯಣಗೌಡ, ಹೀಗೆ ಎಲ್ಲರ ದೃಶ್ಯಗಳಿದ್ದಾವೆ. ತೋರಿಸ್ತಾ ಕೂತ್ಕೊಂಡ್ರೆ ಟೈಮ್ ಆಗುತ್ತೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಹುಟ್ಟೂರು ಸಿದ್ದರಾಮನ ಹುಂಡಿಯಲ್ಲಿ ಮತದಾನ ಮಾಡಿದರು. ಮುಖ್ಯಮಂತ್ರಿಗಳ ಕುಟುಂಬಸ್ಥರೆಲ್ಲ ಸಿದ್ದರಾಮನ ಹುಂಡಿಯಲ್ಲಿ ಮತದಾನ ಮಾಡಿದ್ರೆ, ಉಪಮುಖ್ಯಮಂತ್ರಿಗಳು ದೊಡ್ಡ ಆಲನಹಳ್ಳಿಯಲ್ಲಿ ಹಕ್ಕು ಚಲಾಯಿಸಿದರು. ಇನ್ನು ರಾಮನಗರದ ಕೇತಗಾನಹಳ್ಳಿಯಲ್ಲಿ ದೇವೇಗೌಡರ ಕುಟುಂಬಸ್ಥರು. ಕೇತಗಾನಹಳ್ಳಿಯಲ್ಲಿ ಕುಮಾರಸ್ವಾಮಿ ಅಂಡ್ ಅದರ್ಸ್. ದೇವೇಗೌಡರು ಹರದನಹಳ್ಳಿಯಲ್ಲಿ ಮಾಡ್ತಾರೆ. ಮತದಾನ ಮಾಡಿದ ನಂತರ ಏನು ಮಾತಾಡಿದ್ರೆ ಕೇಳಿಸ್ಕೊಳ್ಳಿ. ಜನರು ಕಾಂಗ್ರೆಸ್ ಬಗ್ಗೆ ವಿಶ್ವಾಸ ಬಂದಿದೆ, ನಂಬಿಕೆ ಬಂದಿದೆ. ಕಾಂಗ್ರೆಸ್ ಪಕ್ಷಕ್ಕೆ ಈ ಸಾರಿ ಆಶೀರ್ವಾದ ಮಾಡ್ತಾರೆ. ಮೋದಿಯಲ್ಲೇ ಇಲ್ಲ,
ಇವತ್ತು ಅಲೆ ಇರ್ತಕ್ಕಂಥದ್ದು ನಮ್ಮ ಗ್ಯಾರಂಟಿಗಳ ಅಲೆ. ಹಾಗಾಗಿ ಈ ಸಾರಿ ಸುಮಾರು 20 ಸ್ಥಾನಗಳಷ್ಟು ಕಾಂಗ್ರೆಸ್ ಪಕ್ಷ ಎರಡೂ ಕೇಳ್ತೀವಿ. ಚಾಮರಾಜನಗರ ಗೆಲ್ತೀವಿ, ಮೈಸೂರು ಗೆಲ್ತೀವಿ. ಪ್ರಚೋದನೆ ಭಾಷಣ. ಮಾಂಗಲ್ಯ ಉಳಿಯೋದಿಲ್ಲ ಅಂತ ಮಾಡೋದಿದೆಯಲ್ಲ. ಆಮೇಲೆ ಮುಸಲ್ಮಾನರಿಗೆ ಹಿಂದುಳಿದವರು ಕೊಡ್ತಕ್ಕಂಥ ಮೀಸಲಾತಿಯನ್ನು ಕಿತ್ತು ಅವರು ಕೊಟ್ಬಿಡ್ತೀವಿ ಅಂತ ಹೇಳೋದಿದೆಯಲ್ಲ, ಅವೆರಡೂ ಕೂಡ RSS ಭಾಷಣಗಳು. ಈಗ ನಾನು, ನನ್ನ ಕುಟುಂಬ, ನಾವೆಲ್ಲ ಬಂದು ನಮ್ಮ ಹುಟ್ಟದ ಊರಿನಲ್ಲಿ ಬಂದು ನಾವು ಮತವನ್ನ ಚಲಾವಣೆ ಮಾಡಿದ್ದೇವೆ. ನನ್ನ ಮತ ಪ್ರಜಾಪ್ರಭುತ್ವದ ಹಬ್ಬ, ನಮ್ಮೂರಿನಲ್ಲೂ ಹಬ್ಬ, ಊರಿನಲ್ಲೂ ಹಬ್ಬ. ಸೊ ಎಲೆಕ್ಷನ್ ಈ ಊರಿನಿಂದ ಒಬ್ಬರನ್ನ 8 ಬಾರಿ ಅಸೆಂಬ್ಲಿ ಕಳಿಸವ್ರೆ. DK ಸುರೇಶ್ನ 3 ಬಾರಿ ಪಾರ್ಲಿಮೆಂಟ್ ಕಳಿಸಿದ್ದಾರೆ. ಸೊ ನಾವೆಲ್ಲ ಹೋಗಿ ನಮ್ಮ ರಾಜ್ಯದ ಜನತೆಗೆ ಸೇವೆ ಮಾಡಿದ್ದೀವಿ. ರಾಷ್ಟ್ರದ ಜನತೆಗೂ ಕೂಡ ಸುರೇಶ್ ಅವರು ಸೇವೆಯನ್ನ ಪಾರ್ಲಿಮೆಂಟ್ ಅಲ್ಲಿ ಮಾಡಿದ್ದಾರೆ. ಸೊ ನನಗೆ ಕೇತಿಗಾನಹಳ್ಳಿ ಗ್ರಾಮದಲ್ಲಿ ನಾನು, ಅನಿತಾ ಕುಮಾರಸ್ವಾಮಿ ಅವರು ಮತ್ತು ನಿಖಿಲ್ ದಂಪತಿಯವರು ಇವತ್ತು ಮತದಾನದಲ್ಲಿ ಭಾಗವಹಿಸಿದ್ದೇವೆ. ನನಗೆ ಇರತಕ್ಕಂಥ ಮಾಹಿತಿ, ಇಡೀ ರಾಜ್ಯದ ಮೊದಲನೇ ಹಂತದ 14 ಕ್ಷೇತ್ರಗಳಲ್ಲೂ ಅತ್ಯುತ್ತಮವಾದ ರೀತಿಯಲ್ಲಿ ಬಿರುಸಿನ ಮತದಾನಗಳು ನಡೀತಾ ಇದೆ. ಅದರಲ್ಲೂ ಗ್ರಾಮೀಣ ಪ್ರದೇಶದಲ್ಲಿ ಒಳ್ಳೆ ರೀತಿಯಲ್ಲಿ ಮತದಾನ ನಡೀತಾ ಇದೆ. ನೀವು ಪರ್ಸೆಂಟೇಜ್ ಲೆಕ್ಕಾಚಾರಕ್ಕೆ ಬಂದರೆ, ವೋಟಿಂಗ್ ಪರ್ಸೆಂಟೇಜ್, ತುಂಬ ಜನ ಎಷ್ಟು ಪರ್ಸೆಂಟ್ ವೋಟ್ ಆಯಿತು ಅನ್ನೋದರ ಮೇಲೆ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋದರ ಲೆಕ್ಕಾಚಾರ ಹಾಕ್ತಾರೆ. ಒಂದು ಜನರಲ್ ಕಾನ್ಸೆಪ್ಟ್ ಏನು ಅಂದರೆ, ವೋಟಿಂಗ್ ಜಾಸ್ತಿ ಆದರೆ BJPಗೆ ಫೇವರೇಬಲ್ ಆಗಿರುತ್ತೆ, ಕಡಿಮೆ ಆದರೆ ಕಾಂಗ್ರೆಸ್ಸಿಗೆ ಫೇವರೇಬಲ್ ಆಗಿರುತ್ತೆ ಅನ್ನೋದೊಂದು ಲೆಕ್ಕಾಚಾರ. ಅದರ ಜೊತೆಗೆ ವೋಟಿಂಗ್ ಯಾವಾಗ ಜಾಸ್ತಿ ಆಗುತ್ತೆ ಅಂದರೆ, ಸಿಟ್ಟಿಂಗ್ ರಿಪ್ರೆಸೆಂಟೇಟಿವ್ನ ಚೇಂಜ್ ಮಾಡಬೇಕು. ನಮ್ಮ MLA ಬೇಡ, ನಮಗೆ ನಮ್ಮ MP ಬೇಡ, ಈ ಸರ್ಕಾರನ ಕಿತ್ತೆಸಿಬೇಕು, ಈ ರೀತಿಯಾದ ಮನೋಭಾವನೆ ಜನರಲ್ಲಿ ಬಂದಾಗ ಹೆಚ್ಚು ಜನ ಬಂದು ವೋಟ್ ಮಾಡ್ತಾರೆ ಅನ್ನೋದು ಇವೆಲ್ಲ ಚರ್ಚೆಗಳಾಗ್ತಾ ಇರ್ತವೆ. 100% ನಿಜ ಅಲ್ಲ, ಅದು 100% ನಿಜ ಅಲ್ಲ. ನಾನು ಆವಾಗಲೇ ಹೇಳ್ತಾ ಇದ್ದೆ, 2014 ಲೋಕಸಭಾ ಚುನಾವಣೆ ಈ 14 ಕ್ಷೇತ್ರಗಳಿಗೆ ತಗೊಂಡ್ರೆ 68.6% ಮತದಾನ ಆಗಿತ್ತು. 2019ರಲ್ಲಿ ಅದು 70.4%ಗೆ ಹೋಯಿತು. ಈಗ ಇದುವರೆಗೂ ಬಂದಿರುವಂಥ ಮಾಹಿತಿಗಳ ಪ್ರಕಾರ 65.5% ವೋಟಿಂಗ್ ಆಗಿರುವ ಮಾಹಿತಿ ಬಂದಿದೆ. ಇದನ್ನೊಂದು ಸ್ವಲ್ಪ ಜಾಸ್ತಿ ಆಗುತ್ತೆ. ಎಲ್ಲ ಕಡೆಯಿಂದ ಇನ್ಫಾರ್ಮೇಷನ್ ಗ್ಯಾದರ್ ಮಾಡ್ಕೋಬೇಕು. ಅವರು ಗ್ಯಾದರ್ ಮಾಡ್ಕೊಂಡು ಅಂತಿಮ ಪರ್ಸೆಂಟೇಜನ್ನು ಕೊಡ್ತಾರೆ. ಬೆಂಗಳೂರು ಗ್ರಾಮೀಣ 2014ರಲ್ಲಿ 66.4% ಆಗಿತ್ತು, 2019ರಲ್ಲಿ 64.9% ಆಗಿತ್ತು. ಈ ಸಲ 64.5% ಆಗಿರುವ ಮಾಹಿತಿ ಇದೆ ಸಂಜೆ 5 ಗಂಟೆ ತನಕ. 64.5% ಸಂಜೆ 5 ಗಂಟೆ ತನಕ ಆಗಿದೆ. ಬೆಂಗಳೂರು ನಾರ್ತ್ 56.3% 2014ರಲ್ಲಿ, 2019ರಲ್ಲಿ 54.7%, 2024ರಲ್ಲಿ ಅದು 51.5%. ಈ ಸಲ 51.5% 5 ಗಂಟೆ ತನಕ. ಬೆಂಗಳೂರು ಸೆಂಟ್ರಲ್ಲು 55.6% 2014ರಲ್ಲಿ, 2019ರಲ್ಲಿ 54.3%, ಈ ಸಲ 49.7% ಸಂಜೆ 5 ಗಂಟೆವರೆಗೂ ಆಗಿರುವಂಥ ಮಾಹಿತಿ ಇದೆ. ಇದನ್ನು ಒನ್ಸ್ ಅಗೇನ್ ಅರ್ಬನ್ ಅಪಥಿ ಅನ್ನೋದೇ ಇನ್ನೇನು ಅನ್ಬೇಕು ಹೇಳಿ. ಬೆಂಗಳೂರು ದಕ್ಷಿಣ 55.7% 2014ರಲ್ಲಿ, 2019ರಲ್ಲಿ 53.7%, ಈಗ 49.3% ಸಂಜೆ 5 ಗಂಟೆ ತನಕ ಆಗಿದೆ ಅನ್ನುವ ಮಾಹಿತಿ ಬಂತು. 55ಕ್ಕಾದರೂ ಬಂದು ತಲುಪುತ್ತೋ ಇಲ್ವೋ ಡೌಟ್ ಇದೆ ಈ ಸಲ. 55ಕ್ಕಾದರೂ ಬಂದು ತಲುಪುತ್ತೋ ಇಲ್ವೋ. ಬೆಂಗಳೂರು ಒಂದನ್ನು ಹೊರತುಪಡಿಸಿದ್ರೆ ಉಳಿದಿದ್ದೆಲ್ಲ ಹೆಚ್ಚು ಕಡಿಮೆ 70 ಮೇಲಿದೆ. ಚಿಕ್ಕಬಳ್ಳಾಪುರ ಒಂದೊಂದೇ ಹಾಕ್ತಾ ಹೋಗ್ಬಿಡಿ, ತೋರಿಸ್ತಾ ಹೋಗ್ಬಿಡಿ, ಓದ್ತಾ ಹೋದರೆ ಲೇಟ್ ಆಗುತ್ತೆ. ಬೆಂಗಳೂರು ಮಾತ್ರ 55 ದಾಟುತ್ತೋ ಇಲ್ವೋ 3 ಕ್ಷೇತ್ರಗಳ ಸೇರಿಸಿದ್ರೆ. ಅರ್ಬನ್ ಅಪಥಿ ಎಷ್ಟು ಗಂಟ್ಲು ಹರ್ಕಳಿ. ಅದಕ್ಕೆ ಇನ್ನೊಂದು ಕಾರಣವನ್ನು ಹೇಳ್ತಾರೆ, ಟೆಕ್ನಿಕಲ್ ರೀಸನ್ನು ಹೇಳ್ತಾರೆ. ನಮ್ಮ ವೋಟರ್ ಲಿಸ್ಟು ನಮ್ಮ ಆಧಾರ್ ಕಾರ್ಡ್ಗಳಿಗೆ ಕನೆಕ್ಟ್ ಆಗಿಲ್ಲ. ಆಧಾರ್ ಕಾರ್ಡಿಗೆ ಲಿಂಕ್ ಮಾಡಬೇಕು ವೋಟರ್ ID-ನ ಅಂತ ಸುಪ್ರೀಂ ಕೋರ್ಟಿಗೆ ಕೇಸ್ ಹೋಯಿತು. ಸುಪ್ರೀಂ ಕೋರ್ಟ್ ವಿಚಾರಣೆ ನಡೆಸಿ ಮಾಡಿ, ಬಟ್ ಮ್ಯಾಂಡೇಟ್ರಿ ಮಾಡಬೇಡಿ ಅಂತ ಹೇಳ್ತು, ಕಂಪಲ್ಸರಿ ಮಾಡಬೇಡಿ ಅಂತ. ಅದರ ಅರ್ಥ ಏನು? ಒಂದು ಸಲ ನನ್ನ ವೋಟರ್ ID ನನ್ನ ಆಧಾರ್ ನಂಬರಿಗೆ ಲಿಂಕ್ ಆದರೆ ಇಡೀ ದೇಶದಲ್ಲಿ ಎಲ್ಲೋ ಒಂದು ಕಡೆ ಮಾತ್ರ ನನ್ನ ಹೆಸರಿರೋದಕ್ಕೆ ಸಾಧ್ಯ. ಈಗ ಹೆಂಗಿದೆ? ಬೆಂಗಳೂರು ಮೈಗ್ರೆಂಟ್ ಪಾಪ್ಯುಲೇಷನ್ ಜಾಸ್ತಿ, ವಲಸಿಗರು. ಈಗ ನಾನೇ ವಲಸಿಗ, ಹುಬ್ಬಳ್ಳಿಯಲ್ಲಿ ಬಂದು ಇಲ್ಲಿದ್ದೀನಿ.
ಆದರೆ ನಂದು ಒಂದೇ ಕಡೆ ಓಟಿದೆ. ಬಟ್ ಬೆಂಗಳೂರಿನಲ್ಲಿರುವ ಅನೇಕರಿಗೆ ತಮ್ಮ ಹುಟ್ಟೂರಿನಲ್ಲೂ ಒಂದು ಓಟಿದೆ, ವೋಟರ್ ಲಿಸ್ಟ್ನಲ್ಲಿ ಅಲ್ಲೂ ಹೆಸರಿದೆ, ಇಲ್ಲೂ ಹೆಸರಿದೆ. ಆ ಥರದವರು ತುಂಬ ಜನ ಇದ್ದಾರೆ. ಲೋಕಸಭಾ ಚುನಾವಣೆ, ವಿಧಾನಸಭಾ ಚುನಾವಣೆ ಅಂತ ಬಂದರೆ ಅವರು ತಮ್ಮ ಹುಟ್ಟೂರಿಗೆ ಹೋಗಿ ವೋಟ್ ಹಾಕ್ತಾರೆ, ಆದ್ದರಿಂದ ಇಲ್ಲಿ ಪರ್ಸೆಂಟೇಜ್ ಕಡಿಮೆ ತೋರಿಸುತ್ತೆ ಅನ್ನೋದರೊಂದು ಒಂದು ಆರ್ಗ್ಯುಮೆಂಟ್ ಇದೆ. ಗೊತ್ತಿಲ್ಲ ಅದು ಎಷ್ಟರ ಮಟ್ಟಿಗೆ ನಿಜಾನೋ ಗೊತ್ತಿಲ್ಲ, ಬಟ್ ಅಂಥದ್ದೊಂದು ಆರ್ಗ್ಯುಮೆಂಟ್ ಇರೋದಂತೂ ಸತ್ಯ. ಆದರೆ ಇಲ್ಲಿ BBMP ಚುನಾವಣೆ ನಡೆದರೆ ವೋಟಿಂಗ್ ಜಾಸ್ತಿ ಆಗಿರುತ್ತೆ. ಯಾಕೆ ಅಂದರೆ BBMPಗೆ ಮತ ಹಾಕುವಾಗ ಅವರು ಹುಟ್ಟೂರಿನಲ್ಲಿ ಚುನಾವಣೆ ಇರೋದಿಲ್ಲ, ಆದ್ದರಿಂದ ಇಲ್ಲೇ ವೋಟ್ ಹಾಕ್ತಾರೆ ಅವರು. ಈಗ ಹಂಗಲ್ಲ, ಲೋಕಸಭಾ ಚುನಾವಣೆ ಹುಟ್ಟೂರಿನಲ್ಲಿ ವೋಟ್ ಹಾಕ್ತೀವಿ ಅನ್ಕೋತಾರೆ. ಆ ಕಾರಣಕ್ಕಾಗಿ ಬೆಂಗಳೂರಿನ ನಂಬರ್ಸ್ ಕಡಿಮೆ ಬರ್ತವೆ ಅನ್ನೋದೊಂದು ಆರ್ಗ್ಯುಮೆಂಟ್ ಇದೆ. ಬಟ್ ಅರ್ಬನ್ ಅಪಥಿ ಇರೋದಂತೂ ಸತ್ಯ. ನೋಡಿ, ದೇಶಾದ್ಯಂತ 12 ರಾಜ್ಯಗಳು ಒಂದು ಕೇಂದ್ರಾಡಳಿತ ಪ್ರದೇಶಕ್ಕೆ ಮತದಾನ ಆಗಿರೋದು ಇವತ್ತು. ಯಾವ ರಾಜ್ಯಗಳು ಹಿಂದುಳಿದ ರಾಜ್ಯಗಳು ಅನ್ನಿಸಿಕೊಳ್ತಾವೋ, ಗುಡ್ಡಗಾಡು ರಾಜ್ಯಗಳು ಈ ಈಶಾನ್ಯ ಭಾರತ ಎಲ್ಲ ಕಡೆ 70 ಕ್ರಾಸ್ ಆಗಿದೆ ವೋಟಿಂಗು, ಎಲ್ಲ ಕಡೆ 70 ಕ್ರಾಸ್, ಮಣಿಪುರವೂ ಸೇರಿದಂತೆ. ಕಡಿಮೆ ಆಗಿರೋದೆಲ್ಲಿ? ರಾಜಸ್ಥಾನದಲ್ಲಿ, ಮಧ್ಯಪ್ರದೇಶದಲ್ಲಿ, ಅಲ್ಲೆಲ್ಲ ಕಡಿಮೆ. ರಾಜಸ್ಥಾನದಲ್ಲಿ 50-55% ದಾಟಿಲ್ಲ. ನಾರ್ತ್ ಈಸ್ಟರ್ನ್ ಸ್ಟೇಟ್ಗಳಲ್ಲಿ 70 ಮೇಲೆ ಹೋಗಿದೆ. ಅಂದರೆ ನೀವು ಕರ್ನಾಟಕದಲ್ಲೂ ನೋಡಿ, ಕಲ್ಯಾಣ ಕರ್ನಾಟಕ ಹೈಯೆಸ್ಟ್ ವೋಟಿಂಗ್ ಆಗುತ್ತೆ. ಕರ್ನಾಟಕದ ಹಿಂದುಳಿದ ಪ್ರದೇಶ ಹೈಯೆಸ್ಟ್ ವೋಟಿಂಗ್ ಆಗುತ್ತೆ ಅಲ್ಲಿ. ಈ ಡೆವಲಪ್ಮೆಂಟ್ ಆ್ಯಂಡ್ ವೋಟಿಂಗ್ ಪರ್ಸೆಂಟೇಜ್ ಅನ್ಫಾರ್ಚುನೇಟ್ಲಿ ನೋಡಿ, ಅಸ್ಸಾಮು 70.6%. ಡೆವಲಪ್ಮೆಂಟು ವೋಟಿಂಗ್ ಪರ್ಸೆಂಟೇಜು ಒಂದೊಂದು ರೀತಿ ಕನೆಕ್ಟೆಡ್ ಇದ್ದಾವೆ ಅಂತ. ಎಲ್ಲಿ ಹೆಚ್ಚು ಅಭಿವೃದ್ಧಿ ಆಗುತ್ತೋ ಅಲ್ಲಿ ಕಡಿಮೆ ಮತದಾನ ಆಗುತ್ತೋ ಏನು, ಎಲ್ಲಿ ಅಭಿವೃದ್ಧಿ ಕಡಿಮೆ ಇರುತ್ತೆ ಅಲ್ಲಿ ಹೆಚ್ಚಿನ ಮತದಾನ ಆಗುತ್ತೆ. ಅಥವಾ ಸಾಕ್ಷರತೆ ಎಲ್ಲಿ ಹೆಚ್ಚಿಗೆ ಇರುತ್ತೋ ಅಲ್ಲಿ ಕಡಿಮೆ ಮತದಾನ ಆಗುತ್ತೆ, ಅನಕ್ಷರತೆ ಎಲ್ಲಿ ಜಾಸ್ತಿ ಇರುತ್ತೋ ಅಲ್ಲಿ ಹೆಚ್ಚು ಮತದಾನ ಆಗುತ್ತೆ. ಇದೊಂದು ದುರಂತಮಯ ಟ್ರೆಂಡನ್ನು ನೋಡ್ತಾ ಇದ್ದೀವಿ ನಾವು. ಬಹುಶಃ ಇಂಡಿಯನ್ ಡೆಮೋಕ್ರಸಿಲಿ ಅಷ್ಟೇ ಇರಬೇಕಿತ್ತು. ಎಂತೆಂಥವರೆಲ್ಲ ಬಂದು ಓಟ್ ಹಾಕಿದ್ರಿ. ಮತದಾನ ಮಾಡುವುದಕ್ಕೆ ಅಂತ ಸಾವಿರಾರು ಕಿಲೋಮೀಟರ್ ದೂರ ಇದ್ದವರು ಸಪ್ತ ಸಾಗರಗಳನ್ನು ದಾಟ್ಕೊಂಡು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಕೊಂಡು ಬರ್ತಾರೆ. ಹಾಸ್ಪಿಟ್ಲಲ್ಲಿ ಇದ್ದವರು ಆಪ್ರೇಷನ್ ಆಗಬೇಕು, ಅವ್ರಿಗೆ ಡಾಕ್ಟ್ರಿಗೆ ಹೇಳ್ತಾರೆ ಅವರು, ತಡೀರೊಂದು ಹೋಗಿ ವೋಟಿಂಗ್ ಮಾಡಿ ಬಂದುಬಿಡ್ತೀನಿ, ಆಮೇಲೆ ಆಪ್ರೇಷನ್ ಮಾಡಿರಂತೆ ಅಂತ. ಇನ್ಫೋಸಿಸ್ ನಾರಾಯಣಮೂರ್ತಿ ಅವರು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದರು. ವೋಟಿಂಗ್ ಮಾಡಬೇಕು, ಡಿಸ್ಚಾರ್ಜ್ ಮಾಡಿ ಬೇಗ ಅಂಥೇಳಿ ಡಿಸ್ಚಾರ್ಜ್ ಮಾಡಿಸ್ಕೊಂಡು ನೇರವಾಗಿ ಪೋಲಿಂಗ್ ಬೂತಿಗೆ ಬಂದು ವೋಟ್ ಹಾಕಿ ಮನೆಗೆ ಹೋಗಿ ರೆಸ್ಟ್ ಮಾಡ್ತಾ ಇದ್ದಾರೆ. 2 ಕಿಲೋಮೀಟರ್ ದೂರದಲ್ಲಿ ನಮಗೆ 2 ಕಿಲೋಮೀಟ್ರ್ ಇರೋದಿಲ್ಲ, ಪೋಲಿಂಗ್ ಬೂತ್ ಇರುತ್ತೆ. ನಮಗೆ ಇವತ್ತೇ ಚಿಕ್ಕಮಗಳೂರಿಗೆ ಟ್ರಿಪ್ಪಿಗೆ ಹೋಗ್ಬೇಕು, ಇವತ್ತೇ ಕೊಡಗುಗೆ ಹೋಗ್ಬೇಕು, ಇವತ್ತೇ ಗೋವಾ ಟ್ರಿಪ್ಪಿಗೆ ಹೋಗ್ಬೇಕು. ಏನಣ್ಣ ಇದಕ್ಕೆ? ನೋಡಿ, ಮಂಡ್ಯಕ್ಕೆ ಲಂಡನ್ನಿಂದ ಬಂದಿದ್ದಾರೆ ಒಬ್ಬರು ಓಟ್ ಹಾಕೋದಕ್ಕೆ. ಕಾಳೇನಹಳ್ಳಿ ಗ್ರಾಮದ ಸೋನಿಕಾ ಸಾಫ್ಟ್ವೇರ್ ಇಂಜಿನಿಯರು, ಲಂಡನ್ನಲ್ಲಿದ್ದಾರೆ, ಬಂದು ಓಟ್ ಹಾಕಿದ್ರು. ದುಬೈನಿಂದ ಬಂದು ಒಬ್ಬ ಮಹಿಳೆ ಮಂಗಳೂರಿನಲ್ಲಿ ಓಟ್ ಹಾಕಿದ್ರು, ಜೀವಿತ ಅಂತ, ಮಂಗಳೂರಿನ ಉಳಾಯಿ ಬೆಟ್ಟು ವ್ಯಾಪ್ತಿಯಲ್ಲಿರ್ತಾರೆ, ಓಟ್ ಹಾಕಿದ್ರು. ಉಡುಪಿ ವಕ್ವಾಡಿ ಪ್ರವೀಣ್ ಶೆಟ್ಟಿ ದುಬೈನಿಂದ ಬಂದು ಓಟ್ ಹಾಕಿದ್ರು. ದುಬೈನಿಂದ ಬಂದು ಕೋಲಾರಕ್ಕೆ ಅಬ್ದುಲ್, ದುಬೈನಲ್ಲಿ ಬಿಸ್ನೆಸ್ ಇದೆ ಅವ್ರಿಗೆ, ಬಂದು ಓಟ್ ಹಾಕಿದ್ರು. ಕೋಲಾರಕ್ಕೆ ಅಮೆರಿಕದ ಶಿಕಾಗೋನಿಂದ ಬಂದಿದ್ದಾರೆ. ಅನುಪಮಾ ಜೈಕುಮಾರ್ ಕೋಲಾರ ನಗರದ ಮಾಸ್ತಿ ಬಡಾವಣೆಯ ನಿವಾಸಿ, ಮತಗಟ್ಟೆ ಸಂಖ್ಯೆ 113ಕ್ಕೆ ಓಟ್ ಹಾಕೋದಕ್ಕೆ ಬಂದಿರೋದು ಅಮೆರಿಕದ ಶಿಕಾಗೋನಿಂದ. ಈಗ ನನಗೆ ಯಾರೋ ತಮ್ಮ ಓಟ್ ಹಾಕಿದ್ದ ಬೆರಳಿನ ಫೋಟೋ ಜೊತೆಗೆ ಬೋರ್ಡಿಂಗ್ ಪಾಸನ್ನು ಕಳಿಸಿದ್ರು. ನೆದರ್ಲ್ಯಾಂಡಿಂದ ಬಂದಿದ್ದಾರೆ ಓಟ್ ಹಾಕೋದಕ್ಕೆ ಅಂತ. ನಾನು ಮಿಸ್ ಮಾಡೋದಿಲ್ಲ ಸರ್ ಯಾವಾಗಲೂ ಅಂತಾರೆ ಅವರು. ಚಿಕ್ಕಬಳ್ಳಾಪುರದಲ್ಲಿ ಕಿಡ್ನಿ ಆಪರೇಷನ್ ಆಗಬೇಕಾಗಿತ್ತು, ಮುರಳೀಧರ್ ಅಂತ, ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದರು. ಓಟ್ ಹಾಕಿ ಬರ್ತೀನಿ ಆಮೇಲೆ ಆಪರೇಷನ್ ಮಾಡಿ ನನಗೆ ಅಂದರು. ಆ್ಯಂಬ್ಯುಲೆನ್ಸ್ನಲ್ಲಿ ವೀಲ್ ಚೇರ್ನಲ್ಲಿ ಬಂದರು, ಓಟ್ ಹಾಕಿದ್ರು, ವಾಪಸ್ ಹಾಸ್ಪಿಟ್ಲಿಗೆ ಹೋದರು. ಈಗ ಮಾಡಿ ಆಪರೇಷನ್ ಪರವಾಗಿಲ್ಲ ಅಂತ. ಕಿಡ್ನಿ ರಿಲೇಟೆಡ್ ಸಮಸ್ಯೆ ಅಂತೆ. ಜವಾಬ್ದಾರಿಯುತ ನಾಗರಿಕರು, ಗೆಟ್ ವೆಲ್ ಸೂನ್ ಸರ್, ಆದಷ್ಟು ಬೇಗ ಗುಣಮುಖರಾಗಿ ಮುಂದಿನ ಚುನಾವಣೆ ಗಟ್ಟುಮುಟ್ಟಾಗಿ ನಡ್ಕೊಂಡು ಬರ್ಬೇಕು ನೀವು. ವಿಜಯನಗರದಲ್ಲಿ 103 ವರ್ಷದ ವೃದ್ಧ ಕ್ಯಾನ್ಸರ್ ಪೇಷಂಟ್
ಆ್ಯಂಬ್ಯುಲೆನ್ಸ್ನಲ್ಲಿ ಬಂದರು ಹಾಸ್ಪಿಟಲ್ನಿಂದ, ಕ್ಯಾನ್ಸರ್ ಪೇಷಂಟು. ಇನ್ಫೋಸಿಸ್ ನಾರಾಯಣಮೂರ್ತಿ ಅವರು ಹುಷಾರಿರಲಿಲ್ಲ ಅಂತ ಅಡ್ಮಿಟ್ ಆಗಿದ್ದರು. ಇನ್ನೇನು ಡಿಸ್ಚಾರ್ಜ್ ಆಗಬೇಕಾಗಿತ್ತು, ಬೇಗ ಮಾಡಿ ನಾನು ಹೋಗಿ ಓಟ್ ಹಾಕಬೇಕು ಅಂತ. ಸುಧಾಮೂರ್ತಿ, ನಾರಾಯಣಮೂರ್ತಿ ಅವರು ಇಬ್ಬರು ಬಂದರು ಓಟ್ ಹಾಕೋದಕ್ಕೆ. ಚಿಕ್ಕಬಳ್ಳಾಪುರ ಕ್ಷೇತ್ರ ಮಾದೇನಹಳ್ಳಿ, 105 ವರ್ಷ ವಯಸ್ಸು, ಗಂಗಮ್ಮ ಅಂತ, ನೆಲಮಂಗಲ ತಾಲೂಕು ನಿಜಗಲ್ಲು ಕೆಂಪುಹಳ್ಳಿಯಲ್ಲಿ ಮತದಾನ. 105 ವರ್ಷ. ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಗೋಡೆಕೆರೆ ಗ್ರಾಮ, ಮತಗಟ್ಟೆ ಸಂಖ್ಯೆ 253. ಇವತ್ತೇ ಮದುವೆ. ಸಾಲುಮರ ತಿಮ್ಮಕ್ಕ, 113 ವರ್ಷ ಇವ್ರಿಗೆ ವಯಸ್ಸು. ಬೆಂಗಳೂರು ಗ್ರಾಮಾಂತರದಲ್ಲಿ ವೋಟಿಂಗ್ ಇದೆ. ಅವರ ದತ್ತು ಪುತ್ರನ ಜೊತೆಗೆ ಬಂದು ಓಟ್ ಹಾಕೋದು. 113 ವರ್ಷ. ಚಿಕ್ಕನಾಯಕನಹಳ್ಳಿಯಲ್ಲಿ ಇವತ್ತು ಮದುವೆ, ಗಂಡ ಹೆಂಡತಿ ಇಬ್ಬರು ಬಂದರು. ಚಿಕ್ಕಮಗಳೂರಿನಲ್ಲಿ ಮದುವೆ ಮುಹೂರ್ತ ಹತ್ತಿರ ಬರ್ತಾ ಇದೆ, ಓಟ್ ಹಾಕಿ ಬರ್ತೀನಿ ಅಂತ ಬಂದರು, ಓಟ್ ಹಾಕಿ ಹೋದರು. ಶೃಂಗೇರಿ ತಾಲೂಕಿನ ಕೊತಗೋಡು ಶಾಲೆಯಲ್ಲಿ ವೋಟಿಂಗ್, ಸ್ಪಂದನ. ಚೌಲ್ಟ್ರಿಗೆ ಹೋಗ್ತಾ ಇದ್ರಂತ ಇವರು, ಆನ್ ದ ವೇ ಮತಗಟ್ಟೆ. ಅದೇ ಕಾರಣ ಹಾಗೆ ತಿರುಗಿಸಿ ಓಟ್ ಹಾಕಿ ಬಂದುಬಿಡ್ತೀನಿ ಅಂತ ಬಂದರು. ಚಿತ್ರದುರ್ಗ ತಾಲೂಕಿನ ವಿಜಾಪುರ ಗ್ರಾಮ, ಇವ್ರದ್ದು ಮುಹೂರ್ತ ಬೇಗ ಇತ್ತು, ತಾಳಿ ಕಟ್ಟಿದ್ರು, ತಾಳಿ ಕಟ್ಟಿ ಗಂಡ ಹೆಂಡತಿ ಇಬ್ಬರು ಬಂದರು. ಸ್ಫೂರ್ತಿ ಆಚಾರ್ಯ ಇವತ್ತು ಮದುವೆ, ಇವರು ಅಷ್ಟೇ, ಹಸೆಮಣೆಗೇರೋದಕ್ಕಿಂತ ಮುಂಚೆ ಅಕ್ಕ ತಂಗಿ ಇಬ್ಬರು ಬಂದು ಓಟ್ ಹಾಕೋದ್ರು. ಮಹದೇವಪುರ ಕ್ಷೇತ್ರದ ಪವನ್ ಶ್ರುತಿ ಮದುವೆ ಆಗಿದೆ, ಇವತ್ತು ಓಟ್ ಹಾಕೋದಕ್ಕೆ ಬಂದರು. ದುರಂತ ಅಂದರೆ ನೆನ್ನೆ ಒಂದು ಸಾವನ್ನು ನೋಡಿದ್ವಿ ನಾವು. 85 ವರ್ಷ ಅಜ್ಜಿಗೆ, 85 ವರ್ಷ ದಾಟಿದವರು ಮನೆಯಿಂದಲೇ ಮತದಾನ ಹಾಕುವ ಅವಕಾಶ ಇದೆ, ಎನ್ರೋಲ್ ಮಾಡ್ಕೊಂಡಿದ್ರು. ಓಟ್ ಹಾಕೋದಕ್ಕೆ ಇನ್ನೇನು ಬರಬೇಕು ಅನ್ನೋ ಅಷ್ಟರಲ್ಲಿ ಪ್ರಾಣ ಹೋಗ್ಬಿಟ್ಟಿತ್ತು ಅವ್ರದ್ದು. 3 ಜನ ಇವತ್ತು ಮತದಾನ ಮಾಡಿದ ನಂತರ ಮೃತಪಟ್ಟಿದ್ದಾರೆ. 3 ಜನ. ಒಬ್ಬ ಮಹಿಳೆಗೆ ಪೋಲಿಂಗ್ ಬೂತ್ನಲ್ಲೇ ಹಾರ್ಟ್ ಅಟ್ಯಾಕ್ ಆಗಿದೆ. ಲಕ್ಕಿಲಿ ಅಲ್ಲೇ ಡಾಕ್ಟರ್ಗಳಿದ್ರು, ಚಿಕಿತ್ಸೆ ಕೊಟ್ಟಿದ್ದಾರೆ. ಇಮಿಡಿಯೇಟ್ ಹಾಸ್ಪಿಟ್ಲಿಗೆ ಅಡ್ಮಿಟ್ಟು, ಅಪಾಯದಿಂದ ಪಾರು. ಮಂಡ್ಯದಲ್ಲಿ ಕುಂದೂರಯ್ಯ ಅಂತ, 87 ವರ್ಷ ವಯಸ್ಸು, ಚನ್ನೇಗೌಡನಹಳ್ಳಿ ಗ್ರಾಮ. ಬೆಳಗ್ಗೆ ಓಟ್ ಹಾಕಿ ಮನೆಗೆ ಬಂದಿದ್ದಾರೆ, ಮಧ್ಯಾಹ್ನ ತೀರ್ಕೊಂಡಿದ್ದಾರೆ. ತುಮಕೂರಿನ SS ಪುರಂನ ರಮೇಶ್, 54 ವರ್ಷ ವಯಸ್ಸು, ಓಟ್ ಹಾಕಿ ಬಂದಿದ್ದಾರೆ, ಹಾರ್ಟ್ ಅಟ್ಯಾಕ್ ಆಗಿದೆ. ಇನ್ನು ಮೈಸೂರಿನಲ್ಲಿ ಒಬ್ಬ ಅಜ್ಜಿ, ಹುಣಸೂರಿನ ಕಲ್ಲಳ್ಳಿ ಗ್ರಾಮದವರು, 90 ವರ್ಷ ವಯಸ್ಸು, ಓಟ್ ಹಾಕಿ ಬಂದು ಸಾವು. ಚಿತ್ರದುರ್ಗದಲ್ಲಿ ಹೊಟ್ಟೆಪ್ಪನಹಳ್ಳಿ ಮತಗಟ್ಟೆ ಸಿಬ್ಬಂದಿ ಯಶೋದಮ್ಮ ಎಲೆಕ್ಷನ್ ಡ್ಯೂಟಿಗೆ ಬಂದಿದ್ದರು, ಮೃತಪಟ್ಟಿದ್ದಾರೆ. ಲೋ ಬಿ ಪಿಯಿಂದ ಅಸ್ವಸ್ಥರಾಗಿದ್ದರಂತೆ. ಬೆಂಗಳೂರಿನ JP ನಗರದ 8th ಸ್ಟೇಜ್ ಜಂಬೂ ಸವಾರಿ ದಿಣ್ಣೆ ಹತ್ರ ಒಬ್ಬ ಮಹಿಳೆ ಓಟ್ ಹಾಕೋದಕ್ಕೆ ಬಂದಾಗಲೇ ಹಾರ್ಟ್ ಅಟ್ಯಾಕ್ ಆಗಿದೆ. ಡಾಕ್ಟರ್ ಗಣೇಶ್ ಶ್ರೀನಿವಾಸ್ ಪ್ರಸಾದ್ ಅಲ್ಲೇ ಇದ್ದರು. CPR ಮಾಡಿದ್ದಾರೆ. ತಕ್ಷಣದ ಚಿಕಿತ್ಸೆ, ಹಾರ್ಟ್ ಅಟ್ಯಾಕ್ ಆದಾಗ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ, ಅಪಾಯದಿಂದ ಪಾರಾಗಿದ್ದಾರೆ. ಸುದ್ದಿಗಳ ಸುಮಾರಿರೋದು ಇವತ್ತಿನ ಟಾಕ್ ಫೈಟ್ಗಳು. ಕುಮಾರಸ್ವಾಮಿಯವರು ಬೆಂಗಳೂರು ಗ್ರಾಮಾಂತರದಲ್ಲಿ ಕಾಂಗ್ರೆಸ್ನವರು ಗ್ಯಾರಂಟಿ ಕಾರ್ಡ್ಗಳನ್ನು ಹಂಚ್ತಾ ಇದ್ದಾರೆ, ಗಿಫ್ಟ್ ಕೂಪನ್ಗಳನ್ನು ಹಂಚ್ತಾ ಇದ್ದಾರೆ ಅಂದರು. ನಾವೆಲ್ಲ ಹಂಚ್ತಾ ಇರೋದು ನೀವು ಅಂತ DK ಸುರೇಶ್ ಇನ್ನೊಂದು ಗಿಫ್ಟ್ ಕೂಪನ್ ತೋರಿಸಿದ್ರು. ವಿವರಗಳನ್ನು ಹೇಳ್ತೀನಿ. ಟಾಕ್ ಫೈಟ್ ಅದು. ಅದರ ಜೊತೆಗೆ ಸುಪ್ರೀಂ ಕೋರ್ಟ್ನಲ್ಲಿ ಬಂದಂಥ ಇಂಟ್ರೆಸ್ಟಿಂಗ್ ಕೇಸು, EVMಗೆ ಜೊತೆಗೆ ಇರುವಂಥ VVPATಗಳ ಅದರ ರಿಸಲ್ಟನ್ನು ಕೌಂಟ್ ಮಾಡಬೇಕು EVM ಜೊತೆಗೆ ಅಂತ. ದಟ್ ಈಸ್ ಆಸ್ ಗುಡ್ ಆಸ್ ಬ್ಯಾಲೆಟ್ ಪೇಪರ್. ನನಗೆ ಸುಪ್ರೀಂ ಕೋರ್ಟ್ನವರು ಉಪ್ಪಿನಕಾಯಕ್ಕೆ ವಾಪಸ್ ಕಳಿಸಿದ್ದಾರೆ. ಈ ಮತ ಪ್ರಮಾಣವನ್ನು ನೋಡ್ತಾ ಇದ್ವಲ್ಲ, ವೋಟಿಂಗ್ ಪರ್ಸೆಂಟೇಜು ಎಲ್ಲಿ ಜಾಸ್ತಿ ಆಗುತ್ತೆ ಅಂದರೆ ಎಲ್ಲಿ ತುಂಬ ತುರುಸಿನ ಸ್ಪರ್ಧೆ ಇರುತ್ತೋ ಅಲ್ಲಿ. ಕಳೆದ ಸಲ ಮಂಡ್ಯ 80 ಕ್ರಾಸ್ ಆಗಿಬಿಡ್ತು. ಸಾಮಾನ್ಯ ಮಂಡ್ಯ ಜಾಸ್ತಿನೇ ಆಗುತ್ತೆ, ಆದರೆ ಕಳೆದ ಸಲದ್ದು 80, ಸುಮಲತಾ ವರ್ಸಸ್ ನಿಖಿಲ್ ಕುಮಾರಸ್ವಾಮಿ. ಈ ಸಲ ಹಂಗೆ ಎಕ್ಸ್ಪೆಕ್ಟೇಷನ್ ಇದ್ದದ್ದು ಬೆಂಗಳೂರು ಗ್ರಾಮಾಂತರ, DK ಸುರೇಶ್ ವರ್ಸಸ್ ಡಾಕ್ಟರ್ ಮಂಜುನಾಥ್. ಬೆಂಗಳೂರು ಗ್ರಾಮಾಂತರ
ಹೈಯೆಸ್ಟ್ ವೋಟಿಂಗ್ ಆಗ್ಬೋದು ಈ ಸಲ ಅಂತ ನೋಡೋಣ. ಅಂತಿಮ ಸಂಖ್ಯೆಗಳು ಬರಲಿ. ಆದರೆ ವೋಟಿಂಗ್ ದಿನ ಕೂಡ ಟಾಕ್ ವಾರ್ ನಾಯಕರುಗಳ ಮಧ್ಯದಲ್ಲಿ. ಕೂಪನ್ ನಿನ್ನೆ ರಾತ್ರಿ ಡಿ ಕೆ ಸುರೇಶ್ ಕಡೆಯವರೇನು ಕೂಪನ್ಗಳನ್ನು ಹಂಚಿದರಂತೆ, ಗಿಫ್ಟ್ ಕೂಪನ್ಗಳನ್ನು. ಈ ಗಿಫ್ಟ್ ಕೂಪನ್ನು ವಿಧಾನಸಭಾ ಚುನಾವಣೆಯಲ್ಲಿ ರಾಮನಗರದಲ್ಲಿ ವಿಪರೀತ ಚರ್ಚೆಯಾಗಿತ್ತು. ಒಂದು 5,000 ಇಂತಿಷ್ಟೋ ಎಷ್ಟೋ ಒಂದಷ್ಟು ಗಿಫ್ಟ್ ಕೂಪನ್ಗಳನ್ನು ಹಂಚೋದು. ಪರ್ಟಿಕ್ಯುಲರ್ ಅಂಗಡಿಗಳಿರ್ತವೆ, ಆ ಅಂಗಡಿಗೆ ಹೋಗಿ ಆ ಕೂಪನ್ ತೋರಿಸಿದ್ರೆ ಅಷ್ಟು ವಸ್ತುಗಳನ್ನು ತಗೊಂಡು ಬರಬಹುದು ಅಂತ. ನಿನ್ನೆ ಡಿ ಕೆ ಸುರೇಶ್ ಕಡೆಯವರು ಕೂಪನ್ ಹಂಚಿದ್ದಾರೆ ಅಂತ ಕುಮಾರಸ್ವಾಮಿ ಅವ್ರದ್ದು ಆರೋಪ. ಕೂಪನ್ನಿನ ಫೋಟೋ ತೋರಿಸ್ತಾರೆ ಅವ್ರು ಮೊಬೈಲ್ನಲ್ಲಿ. ಇವ್ರಿಗೆ ಇಂಥ ಆರೋಪ ಮಾಡ್ತಾರಲ್ಲ, ಇವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಇದೆಯಾ ಅನ್ನೋ ಲೆಕ್ಕಕ್ಕೆ ಡಿ ಕೆ ಶಿವಕುಮಾರ್ ಮಾತಾಡಿದ್ರು. ಅವರೇನು ಹಂಚಿದ್ದಾರೆ ಅಂತ ನಾನು ತೋರಿಸ್ಲಾ? ಕುಮಾರಸ್ವಾಮಿನೂ ಹಂಚ್ತಿದ್ದಾರೆ, ಮುನಿರತ್ನನೂ ಹಂಚ್ತಿದ್ದಾರೆ. ನಾವು ಜನರಿಗೆ ಕೊಟ್ಟಿರೋದು ಪ್ರಣಾಳಿಕೆಯ ಕಾರ್ಡನ್ನು ಅಂತ ಹೇಳಿದ್ರು. ಡಿ ಕೆ ಸುರೇಶ್ ಅವರು ಬಿ ಜೆ ಪಿಯವರೇ ಕೂಪನ್ ಹಂಚಿ ನಮ್ಮ ಮೇಲೆ ಆರೋಪ ಮಾಡ್ತಿದ್ದಾರೆ ಅಂತ ಕೌಂಟರ್ ಅಟ್ಯಾಕ್ ಅವ್ರದ್ದು. ಕೇಳಿಸ್ಕೊಳ್ಳಿ ಒಂದ್ಸಲ. ಎಲ್ಲ ವರ್ಗದ ಜನರು ನಮ್ಮ ಕೈಯನ್ನು ಹಿಡಿತಾರೆ. 5 ಗ್ಯಾರಂಟಿ ಸೇರಿ ಕೈ ಗಟ್ಟಿ ಆಯಿತು. ಎಲ್ಲ ಕಡೆ ಅದನ್ನು ತೋರಿಸಿದ್ದಾರೆ. ಅತಿ ಹೆಚ್ಚು ಮತಗಳನ್ನು ಹೆಣ್ಮಕ್ಳು ಪಕ್ಷ ಭೇದವನ್ನು ಮರೆತು ಮನೆಯಲ್ಲಿ ದಡದ BJP ಕಾರ್ಯಕರ್ತರು ಸೇರಿ ಹೆಣ್ಮಕ್ಳೆಲ್ಲ ನಮ್ಗೆ ಓಟ್ ಹಾಕಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಆ ಕುಮಾರಸ್ವಾಮಿಗೆ ಮಾನ ಮರ್ಯಾದೆ ಇದೆಯಾ? ಕುಮಾರಸ್ವಾಮಿಗೆ ಏನಾದ್ರು ಮಾನ ಮರ್ಯಾದೆ ಇದ್ರೆ ಹೇಳಿ. ಅವರು ತೋರಿಸ್ಲ ನಾನು ಅವರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಅವ್ರ ಪಾರ್ಟಿಯವರು BJP ಪಾರ್ಟಿಯವರು ಏನು ಹಂಚ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಎಲ್ಲ ಹಂಚ್ತಾ ಇದ್ದಾರೆ. ಕುಮಾರಸ್ವಾಮಿನೂ ಹಂಚ್ತಾ ಇದ್ದಾರೆ, ಮುನಿರತ್ನನೂ ಹಂಚ್ತಾ ಇದ್ದಾರೆ, ಎಲ್ಲರೂ ಹಂಚ್ತಾ ಇದ್ದಾರೆ. ನಾವು ಕಾರ್ಡ್ ಕೊಡ್ತಾ ಇರೋದು ನಮ್ಮ ಪ್ರಣಾಳಿಕೆ ಕಾರ್ಡು. ನಿನ್ನೆ ಸೋರೆಕಾಯಿ ದೊಡ್ಡಿ ಅಂತಕ್ಕಂಥ ಗ್ರಾಮದಲ್ಲಿ 505 ರೂಪಾಯಿ ಮಲೆ ಮಹದೇಶ್ವರ ಬೆಟ್ಟದ ಲಾಡು ಮತ್ತೆ ಈ ಕಾರ್ಡ್ಗಳು ಇದನ್ನ ಹಂಚತಕ್ಕಂಥದ್ದು ರಾತ್ರಿ ಎಲ್ಲ ಮಾಡಿದ್ದಾರೆ. ಚುನಾವಣಾ ನಮ್ಮ DC-ಗಳಿಗೆ ಹೇಳಿದ್ರು, DC SP-ಗಳಿಗೆ ಯಾರೇನು ಕ್ರಮ ತಗೊಳ್ಳಾಗಿಲ್ಲ. ಮುಕ್ತವಂತ ಚುನಾವಣೆನೇ ನಡೀತಾ ಇಲ್ಲ. ಅದು ಚುನಾವಣೆ ಹಿಂದಿನ ದಿವಸ ಮಾತ್ರ ಮಾಡ್ತಾ ಇರೋದು. ಇಲ್ಲ, ಅದು ಆಗಲೇ ನಿರಂತರವಾಗಿ ನಡೀತಾ ಇದೆ. ಅದೆಲ್ಲವನ್ನ ಕಂಪ್ಲೇಂಟು ಕೊಟ್ಟಾಯ್ತು. ನಾವೇನು ಮಾಡಕ್ಕಾಗಲ್ಲ ಅಂತಾರೆ. ಏನು ಉಪಯೋಗ ಬರಲ್ಲ. ಇಟ್ ವಿಲ್ ನಾಟ್ ಗೋಯಿಂಗ್ ಟು ಎಫೆಕ್ಟ್. ಸರ್, ಈಗ ಡಾಕ್ಟರ್ ಮಂಜುನಾಥ್ ಅವರು ಆರೋಪ ಮಾಡ್ತಾರೆ, ನಿನ್ನೆ ಕೂಡ ಕೂಪನ್ ಅನ್ನು ಹಂಚಿಕೆ ಮಾಡಿದ್ದಾರೆ ಅಂತ. ಈಗ ಅವ್ರ ಕೂಪನ್ ಹಂಚಿರೋದನ್ನ ನಾನು ಹೇಳ, ಇದು ನಾನು ಹಂಚಿರೋದ? ಇದು ಯಾರ್ದು? ಆರೋಪ ಮಾಡಬೇಕು ಅಂತೇಳಿ ಕುಮಾರಸ್ವಾಮಿಗೆ ಮಂಜುನಾಥ್ಗೆ ಬೇರೆ ಕೆಲಸ ಇಲ್ಲ, ಅವ್ರ ಕುಟುಂಬಕ್ಕೆ. ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ರಣಹೇಡಿಯ ಥರ ಮಂಡ್ಯಕ್ಕೆ ಓಡ್ ಹೋದ್ರಂತೆ. ಅದು ಏನು, ಬೆಂಗಳೂರು ಗ್ರಾಮಾಂತರದಲ್ಲಿ ಅಮಾಯಕರನ್ನು ನಿಲ್ಲಿಸಿ ರಣಹೇಡಿಯ ಥರ ಮಂಡ್ಯಕ್ಕೆ ಓಡ್ ಹೋದ್ರಂತೆ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ. ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಸಂಖ್ಯೆಗಳನ್ನು ಹೇಳಿರಲಿಲ್ಲ ಎಷ್ಟು ದಿವಸ. ಅನೇಕ ಸಂದರ್ಭದಲ್ಲಿ ನಾನು ಕೇಳಿದೆ ಅವ್ರಿಗೆ, ಎಷ್ಟು ಗೆಲ್ತೀರಿ ಅಂತ. ಇಲ್ಲ, ಎಲ್ಲ ಕಡೆಯಿಂದ ರಿಪೋರ್ಟ್ ಬರ್ಬೇಕು ನನಗೆ, ಬಂದ ಮೇಲೆ ಹೇಳ್ತೀನಿ, ಬಂದ ಮೇಲೆ. ಇದು ಯಾಕಂದರೆ ಡಿ ಕೆ ಶಿವಕುಮಾರ್ ಅವರ ಸಂಖ್ಯೆಗಳಿರ್ತಾವಲ್ಲ, ಇಂಟ್ರೆಸ್ಟಿಂಗು. ವಿಧಾನಸಭಾ ಚುನಾವಣೆಯಲ್ಲಿ 136 ಗೆಲ್ತೀವಿ ಅಂತ ಹೇಳಿದ್ರು ಅವರು. 135 + 1 ಗೆದ್ದರು. ಹಾಗೆ ಲೋಕಸಭಾ ಚುನಾವಣೆಯಲ್ಲಿ ಎಷ್ಟು ಗೆಲ್ತೀರಿ ಹೇಳಿ ಅಂದರೆ ಹೇಳಿರಲಿಲ್ಲ. ಇವತ್ತು ಸಂಖ್ಯೆ ಹೇಳಿದ್ದಾರೆ. ಈ ಫಸ್ಟ್ ರೌಂಡ್ ವೋಟಿಂಗ್ ಏನಾಯ್ತಲ್ಲ, 14 ಕ್ಷೇತ್ರಗಳ 14ರ ಪೈಕಿ 10 ಗೆಲ್ತೀವಿ ನಾವು ಅಂತಿದ್ದಾರೆ ಅವರು. 10 ಗೆಲ್ತಾರಂತೆ. ಈ ರಣಹೇಡಿಯ ಥರ ಓಡು ಹೋದರು ಅನ್ನುವ ಆರೋಪಕ್ಕೆ ಕುಮಾರಸ್ವಾಮಿ ಅವರ ಉತ್ತರ, ರಣಹೇಡಿ ನಾನಲ್ಲ, ಅವರು ರಣಹೇಡಿಗಳು, ಕುತಂತ್ರದ ರಾಜಕಾರಣಿಗಳು, ಹೆಣ್ಣು ಮಕ್ಕಳ ಮಾನ ಹರಾಜಾಕ್ತವರು. ಇದೆಲ್ಲದರ ಬಗ್ಗೆ ಮುಂದೆ ಚರ್ಚೆ ಮಾಡೋಣ. ರಣಹೇಡಿ ಸಂಸ್ಕೃತಿ ಡಿ ಕೆ ಶಿವಕುಮಾರ್ ಅವರದ್ದು ಅಂತ. ಕೇಳಿಸ್ಕೊಳ್ಳಿ ಅವ್ರಿಗೆ. ಸರ್, 4ರಲ್ಲಿ ಎಷ್ಟು ಸ್ಥಾನಗಳನ್ನ ಕಾಂಗ್ರೆಸ್ ಗೆಲ್ಲುವ ನಿರೀಕ್ಷೆ ಇದೆ? 10 ನಿಖರವಾಗಿ ಹೇಳ್ತಿದ್ರ ಭವಿಷ್ಯನ ಸರ್? ಲಾಸ್ಟ್ ಟೈಮ್ ಇದೆ ಭವಿಷ್ಯ ಅಲ್ಲಪ್ಪ, ನಿಖರ. ನಾನು ಜ್ಯೋತಿಷ್ಯ ಅಲ್ಲ, ರಾಜಕೀಯ ಪಂಡಿತ್ ನಾನು. ಸರ್, ಮಂಡ್ಯದಲ್ಲೂ ಗೆಲ್ತಾರೆ. 4 ಸೀಟು ಅವ್ರು ಬರೋದಿಲ್ಲ. ಅವ್ರ ಕುಟುಂಬದ 4 ಪಾರ್ಟಿದಂತ 4 ಸೀಟ್ ಅಂತ ಹೇಳೋದ್ರಲ್ಲ ಗೌಡ್ರು, 4 ಸೀಟು ಬರೋದಿಲ್ಲ. ಕುಮಾರಸ್ವಾಮಿ ಮಾತಾಡ್ತಾರಲ್ಲ, ಅವ್ರು ಏನೇನು ಮಾಡ್ತಾ ಇದ್ದಾರೆ ಕ್ಷೇತ್ರದಲ್ಲಿ, ಏನೇನು ಹಂಚ್ತಾ ಇದ್ದಾರೆ, ಏನು ನಮ್ಗೇನು ಗೊತ್ತಿಲ್ವಾ? ಸತ್ಯ ಹರೀಶ್ಚಂದ್ರ ಮೊಮ್ಮಗ ಅವ್ರು ನಿಮ್ಮನ್ನ ಅದೇ ತರ ಕೇಳಿದ್ದಾರೆ. ಸತ್ಯ ಹರಿಶ್ಚಂದ್ರ ಅವರು ಅದನ್ನೇ ಕೇಳಿದ್ದಾರೆ. ನಾನೇನು ಹರೀಶ್ಚಂದ್ರ ಅಂತ ಜನಕ್ಕೆ ಗೊತ್ತಿದೆ. ಎದುರ್ಕೊಂಡು ರಣಹೇಡಿ ಥರ ಹೋಗಿ ತಾನೇ ನಿಂತ್ಕೋಬೇಕಾಯ್ತು ಎಲೆಕ್ಷನ್ಗೆ. ಹೋಗಿ ಪಾಪ ಅಮಾಯಕರನ್ನ ನಿಲ್ಲಿಸ್ಬಿಟ್ಟು
ಮಂಡಿ ಕೊಡೋಗ್ಬಿಟ್ಟಿದ್ದಾರೆ. ರಾಣ ಏಡಿ ನಾನಲ್ಲ, ರಾಣ ಏಡಿಗಳು ಕೂತಂತದ್ದು ರಾಜಕಾರಣ ಮಾಡೋರು, ಹೆಣ್ಣು ಮಕ್ಕಳು ಮಾನ ಮರ್ಯಾದೆ ಹರಾಜ್ ಹಾಕಿರೋರು ಅವರು. ಅದೆಲ್ಲ ಮುಂದೆ ಚರ್ಚೆ ಮಾಡೋಣಂತೆ. ರಣ ಏಡಿ ಕೆಲಸ ನಾವು ಮಾಡಲ್ಲ. ರಣ ಏಡಿಯ ಸಂಸ್ಕೃತಿ ಶಿವಕುಮಾರ್ಗೆ ಸೇರಿರ್ತಕ್ಕಂಥದ್ದು. ನಾವು ನೇರವಾಗಿ ಚುನಾವಣೆ ನಡೆಸ್ತೀವಿ. ಏನು ಮಾಡಿದ್ವಿ ಸತ್ಯದಲ್ಲಿ ಹೇಳ್ತೀನಿ, ಸತ್ಯ ಏನು ಮಾಡಿದೀವಿ ಹೇಳ್ತೀನಿ. ನನಗೇನು ಹಿಂದೆ ಮುಂದೆ ಏನಿಲ್ಲ. ಈ ಕಾರ್ಡ್ ನಾವು ಹಂಚಿದೀವ, ಹಂಚಿರೋದು ಇವರು. ಇನ್ನು ದೇವೇಗೌಡರು 2 ದಿವಸದ ಹಿಂದೆ ಮಾತಾಡುವಾಗ ಬಿ ಜೆ ಪಿಯ ಕೆಲವರು ಕೋಆಪರೇಟ್ ಮಾಡ್ತಿಲ್ಲ ಅಂದಿದ್ರು. ಬಿ ಜೆ ಪಿಯವರಿಂದ ಕೆಲವು ಕ್ಷೇತ್ರಗಳಲ್ಲಿ ಸಹಕಾರ ಸಿಗ್ತಿಲ್ಲ ಅಂತ. ಹಾಸನದಲ್ಲಿ ಕೆಲವು ಬಿ ಜೆ ಪಿ ವ್ಯಕ್ತಿಗಳು ಕೋಆಪರೇಟ್ ಮಾಡ್ತಿಲ್ಲ. ಹಾಸನ ಅಂದರೆ ಏನು? ಪ್ರೀತಮ್ ಗೌಡರು ಕೋಆಪರೇಷನ್ ಬಗ್ಗೆ ಮಾತಾಡಿದ್ದಾರೆ ಅಷ್ಟೇ. ಅವರು ಹಾಸನದಲ್ಲಿ ಕೋಆಪರೇಟ್ ಮಾಡ್ತಿಲ್ಲ. ಮಂಡ್ಯದಲ್ಲಿ ಸುಮಲತಾ ಅವರು ಕುಮಾರಸ್ವಾಮಿ ಅವರಿಗೆ ಕೋಆಪರೇಟ್ ಮಾಡ್ತಿಲ್ಲ ಅಂತಂದಿದ್ರು 2 ದಿವಸದ ಹಿಂದೆ. ಇದು ಹಂಗಂತ ಕುಮಾರಸ್ವಾಮಿಗೇನು ತೊಂದರೆ ಆಗೋದಿಲ್ಲ. ಮಂಡ್ಯದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲೋದಕ್ಕೆ 140 ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ. ಆದರೆ ನಾವು 28ಕ್ಕೆ 28 ಸ್ಥಾನಗಳನ್ನು ಗೆಲ್ಲಲೇಬೇಕು ಅಂತ. ಮಂಡ್ಯದಲ್ಲಿ ಸುಮಲತಾ ಅವರು ಕೋಆಪರೇಟ್ ಮಾಡ್ತಿಲ್ಲ ಅನ್ನುವ ದೇವೇಗೌಡರ ಹೇಳಿಕೆ ಸುಮಲತಾ ಅವರಿಗೆ ಬೇಜಾರು ಮಾಡ್ತು, ಸಿಟ್ಟು ತರಿಸ್ತು. ಎಲ್ಲಾದರೂ ಒಂದು JDS ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ನಾನು ಬರಲ್ಲ ಅಂದಿದ್ರೆ ಉದಾಹರಣೆ ತೋರಿಸ್ಲಿ ಅಂದರು ಅವರು. ಕರೆಯದೆ ಹೆಂಗೆ ಬರಲಿ, ನಾನು ಕರೆಯದೆ ಹೆಂಗೆ ಹೋಗಿ ಅವರ ಪರವಾಗಿ ಪ್ರಚಾರ ಮಾಡಲಿ? ಸುಮಲತಾ ಅವರದನ್ನ ಆರಂಭದಿಂದಲೂ ಹೇಳ್ತಾ ಇದ್ದಾರೆ. ಸುಮಲತಾ ಅವ್ರ ಮನೆಗೆ ಕುಮಾರಸ್ವಾಮಿ ಅವರು ಹೋಗಿ ಭೇಟಿಯಾದರು. ಆ ನಂತರ ಸುಮಲತಾ ಅವ್ರನ್ನ ಕೇಳಿದ್ವಿ ನಾವು, ಏನು ಹೋಗ್ತೀರಾ ಪ್ರಚಾರಕ್ಕೆ ಅಂತ. ಕುಮಾರಸ್ವಾಮಿ ಅವರು ಸಹಕಾರ ಕೊಡಿ ಅಂತ ಹೇಳಿದ್ರು, ಬಂದು ಪ್ರಚಾರ ಮಾಡಿ ಅಂತ ಹೇಳಿಲ್ಲ ಅಂದರು. ಬಂದು ಪ್ರಚಾರ ಮಾಡಿ ಅಂತ ಹೇಳಿಲ್ಲ. ಇವತ್ತು ದೇವೇಗೌಡರನ್ನು ಪ್ರಶ್ನಿಸ್ತಾ ಇದ್ದಾರೆ, ಸುಮಲತಾ ಕೋಆಪರೇಟ್ ಮಾಡ್ತಿಲ್ಲ ಅಂದರೆ ಏನರ್ಥ? ನಿಮ್ಮ ಪಕ್ಷದ ಕಾರ್ಯಕ್ರಮ ಅಥವಾ BJP JDS ಮೈತ್ರಿಯ ಕಾರ್ಯಕ್ರಮ, ಮಂಡ್ಯದಲ್ಲಿ ಪ್ರಚಾರ ಸಭೆ ಇಂತಿಂಥಲ್ಲಿ ಇದೆ, ಬನ್ನಿ, ನೀವು ಬರಬೇಕು, ಮಾತಾಡಬೇಕು ಅಂತ ನೀವು ಕರೆದು ಇಲ್ಲ ನಾನು ಬರಲ್ಲ ಅಂತ ಏನಾದ್ರು ಹೇಳಿದರೆ ಉದಾಹರಣೆ ತೋರಿಸಿ. ಈ ಮೈತ್ರಿಯ ಗೌರವಕ್ಕಾಗಿ ನಾನು ಕ್ಷೇತ್ರ ತ್ಯಾಗ ಮಾಡಿದ್ದೀನಿ ಅಂದರು. ಕೇಳಿಸ್ಕೊಳ್ಳಿ. ನೀವು ಕೇಳ್ಬೋದು, ಹಾಸನದಲ್ಲಿ ಭಾರತೀಯ ಜನತಾ ಪಾರ್ಟಿ ಕೆಲವರು ವಿರೋಧ ಮಾಡ್ತಾರೆ, ನೀವು ಕೇಳ್ಬೋದು. ಅದು ನಾನೇ ಹೇಳ್ತೀನಿ. ಈಗ ಮಂಡ್ಯದಲ್ಲಿ ಸುಮಲತಾ ಅವರು ಕುಮಾರಸ್ವಾಮಿಗೆ ಕೋಆಪರೇಟ್ ಮಾಡಿ, ಅದರಿಂದ ಏನೋ ಕುಮಾರಸ್ವಾಮಿಗೆ ಅಪಾಯ ಆಗಿದೆ. ಹಾಗೇನು ಕಾಂಗ್ರೆಸ್ ಅಭ್ಯರ್ಥಿಗೆ ಸಹಾಯ ಆಗಲಿ ಅಂತ ಹೇಳಿ 125 ಕೋಟಿ LOC ರಿಲೀಸ್ ಮಾಡಿದ್ರು. ಅದು ಇವತ್ತು ಈ ಕಾವೇರಿ ಬೇಸಿನ ಜೀವನ್ ಮರಣದ ಪ್ರಶ್ನೆ. ಅದರಿಂದಲೇ 28ಕ್ಕೆ 28 ಸ್ಥಾನ ಗೆಲ್ಲೇಬೇಕು ಅನ್ನುವ ಎಲ್ಲೋ ಅವ್ರಿಗೆ ಇಲ್ಲಿಂದ ಸರಿಯಾದ ಮಾಹಿತಿ ಕೊಡಲಿಲ್ಲ. ಇಲ್ಲಾಂದರೆ ಅವ್ರು ಆ ರೀತಿ ಹೇಳಿಕೆ ಕೊಡ್ತಾ ಇರಲಿಲ್ವೇನೋ ಅಂತ ನನಗನ್ಸುತ್ತೆ. ಖಂಡಿತ ಅವರಿಂದ ಈ ಹೇಳಿಕೆ ನಾನು ನಿರೀಕ್ಷೆ ಮಾಡಿರಲಿಲ್ಲ. ಅದೇ ರೀತಿ 5 ವರ್ಷಗಳು ನನ್ನ ಜವಾಬ್ದಾರಿನ ಯಾವ ರೀತಿ ನಾನು ಕ್ಷೇತ್ರದಲ್ಲಿ ಹಾಗೂ ಲೋಕಸಭೆಯಲ್ಲಿ ನಿಭಾಯಿಸ್ಕೊಂಡು ಬಂದೆ. ಮೋದಿ ಅವ್ರನ್ನ ಮತ್ತೊಮ್ಮೆ ಪ್ರಧಾನಿ ಮಾಡೋ ಒಂದು ಉದ್ದೇಶ ಇಟ್ಕೊಂಡು ನಾನು ನನ್ನ ಗೆದ್ದಂಥ ಸೀಟ್ನ ನಾನು ತ್ಯಾಗ ಮಾಡಿದ್ದೆ. ಇವತ್ತಿನ ದಿನದವರೆಗೂ JDS ಪಕ್ಷದ ನಾಯಕರು ಯಾರು ನನ್ನನ್ನು ಇಂಥ ಒಂದು ಸಭೆಯನ್ನು ಆಯೋಜಿಸಿದ್ದೀವಿ, ನೀವು ಬಂದು ನಮ್ಮನ್ನು ಆ ಸಭೆಯಲ್ಲಿ ಜಾಯಿನ್ ಮಾಡಿ ಅಥವಾ ನಮ್ಮ ಪರ ಈ ಒಂದು ಊರಿಗೆ, ಈ ಒಂದು ತಾಲೂಕಿಗೆ, ಈ ಒಂದು ಗ್ರಾಮಕ್ಕೆ ಪ್ರಚಾರಕ್ಕೆ ಬನ್ನಿ ಅನ್ನೋವಂಥ ಮಾತನ್ನು ಎಲ್ಲಾದರೂ ಅವ್ರು ಹೇಳಿ ನಾನು ಬೇಡ ಅಂತ ಹೇಳಿದ್ರೆ ಅದನ್ನು ರೆಕಾರ್ಡ್ ನನಗೆ ಕೊಡೋಕ್ಕೆ. ಇವೆಲ್ಲ ವಾಕ್ಸಮರದ ಮಧ್ಯದಲ್ಲಿ 2ನೇ ಸುತ್ತಿನ ಮತದಾನ ಸುಖಾಂತ್ಯಗೊಂಡಿದೆ. ರಾಹುಲ್ ಗಾಂಧಿಯವರ ವಯನಾಡು ಕ್ಷೇತ್ರಕ್ಕೂ ಮತದಾನ ನಡೀತು ಇವತ್ತು. ಕೇರಳದಲ್ಲಿ ಒಟ್ಟು 20 ಕ್ಷೇತ್ರಗಳು ಬರ್ತವೆ. 20ಕ್ಕೆ 20 ಒಂದೇ ರೌಂಡ್ನಲ್ಲಿ ವೋಟಿಂಗು. ಕರ್ನಾಟಕದ 14 ಒಂದು ರೌಂಡ್ ಇದ್ದಂಗೆ ಕೇರಳದಲ್ಲಿ ಎಲ್ಲ 20 ಒಂದೇ ರೌಂಡ್. ಸೊ ಈಗ ಕುತೂಹಲ ಇದೆ, ರಾಹುಲ್ ಗಾಂಧಿ ನಾಳೆನೋ ನಾಡಿದ್ದೋ ಅಮೇಥಿಯಿಂದಲೋ ರಾಯಬರೇಲಿಯಿಂದಲೋ ಸ್ಪರ್ಧೆ ಮಾಡ್ತೀನಿ ಅಂತ ಘೋಷಣೆ ಮಾಡ್ತಾರ ಅನ್ನುವ ಕುತೂಹಲ ಇದೆ. ಉಳಿದಂತೆ ರಾಹುಲ್ ಗಾಂಧಿ ಅವರ ವಿರುದ್ಧ ಅನ್ನಿ ರಾಜ ಇದ್ದಾರೆ, ಕಮ್ಯುನಿಸ್ಟ್ ಕ್ಯಾಂಡಿಡೇಟು. K. ಸುರೇಂದ್ರನ್ ಇದ್ದಾರೆ, BJP ಕ್ಯಾಂಡಿಡೇಟು. ರಾಜೀವ್ ಚಂದ್ರಶೇಖರ್, ಕೇಂದ್ರ ಸಚಿವ ರಾಜೀವ್ ಚಂದ್ರಶೇಖರ್ ತಿರುವನಂತಪುರಂನಿಂದ ಸ್ಪರ್ಧೆ ಮಾಡಿದ್ರು. ವೋಟಿಂಗ್ ಇವತ್ತಾಗಿದೆ. ಅವರ ವಿರುದ್ಧ ಶಶಿ ತರೂರ್ ಇದ್ದಾರೆ. ಹೇಮಾ ಮಾಲಿನಿ, ಅರುಣ್ ಗೋವಿಲ್, ಓಂ ಬಿರ್ಲಾ, ಭೂಪೇಶ್ ಬಘೇಲ್, ಗಜೇಂದ್ರ ಸಿಂಗ್ ಶೇಖಾವತ್, ನವನೀತ್ ರಾಣಾ, ವೈಭವ್ ಗೆಹ್ಲೋಟ್,
ಇತ್ಯಾದಿ ಇತ್ಯಾದಿ ಘಟಾನುಘಟಿಗಳ ಕ್ಷೇತ್ರಗಳಿಗೆ ಇವತ್ತು ಮತದಾನ ಸಂಪನ್ನಗೊಂಡಿದೆ. ಈ ಮಧ್ಯದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಕೇಸು ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆಗೆ ಬಂತು. ಈ ಗೊತ್ತೇ ಇದೆ ನಿಮಗೂ, EVM ಬೇಡ, EVMನಿಂದಾನೇ ಮೋದಿ ಗೆಲ್ತಾ ಇರೋದು, ಅದನ್ನು ಹ್ಯಾಕ್ ಮಾಡಿಬಿಡ್ತಾರೆ, ಯಾವ ಪಕ್ಷಕ್ಕೆ ವೋಟ್ ಹಾಕಿದ್ರೂ BJPಗೆ ಹೋಗುತ್ತೆ, ಆ ರೀತಿಯಾಗಿ ಮಾಡಿರ್ತಾರೆ, ಇತ್ಯಾದಿ ಇತ್ಯಾದಿ ಆರ್ಗ್ಯುಮೆಂಟ್ಗಳ ಚರ್ಚೆಗಳು ನಡೀತಾ ಇದ್ದಾವೆ. ಆದರೆ ಒಂದು NGO ಸುಪ್ರೀಂ ಕೋರ್ಟಿಗೆ ಹೋಗಿತ್ತು. ಅವ್ರದ್ದು EVM ಬೇಡ ಅಂತಲ್ಲ, 100% VVPAT ಬರಬೇಕು ಅಂತ. 100% VVPATನ ರಿಸಲ್ಟು ಕೌಂಟ್ ಆಗಿ ತಾಳೆ ಮಾಡಬೇಕು, ಕಂಪೇರ್ ಮಾಡಬೇಕು, EVMನಲ್ಲಿ ಬಂದ ಸಂಖ್ಯೆಗಳ ಜೊತೆಗೆ ತಾಳೆ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ವಿಚಾರಣೆಗೆ ಕೈಗೆತ್ತಿಕೊಂಡು ವಿವರವಾಗಿ ವಿಚಾರಣೆ ನಡೆಸಿ ಇವತ್ತು ಜಡ್ಜ್ಮೆಂಟ್ ಕೊಡ್ತು. ಬೈದು ಕಳಿಸಿದೆ ಸುಪ್ರೀಂ ಕೋರ್ಟ್. ಡೆಮೊಕ್ರೆಟಿಕ್ ಪ್ರೊಸೆಸ್ ಮೇಲೆ ಅಪನಂಬಿಕೆ ಹುಟ್ಟುವಂಥ ವಾದಗಳನ್ನು ಮಾಡಬೇಡಿ, ಅದು ಬೇಸ್ಲೆಸ್ ಅಲಿಗೇಷನ್ಸ್ ಮಾಡಬೇಡಿ ಅಂತ. ಏನೂ ಸಾಕ್ಷ್ಯ ಇಲ್ಲ ನಿಮ್ಮ ಹತ್ರ. EVMನ ಹ್ಯಾಕ್ ಮಾಡಬಹುದು, EVM ಮೂಲಕ ಚುನಾವಣಾ ಅಕ್ರಮಗಳನ್ನು ನಡೆಸಬಹುದು ಅಂತ ಪ್ರೂವ್ ಮಾಡೋದಕ್ಕೆ ಒಂದೇ ಒಂದು ಸಾಕ್ಷ್ಯ ಕೊಟ್ಟಿಲ್ಲ. ನೀವು ಬೇಸ್ಲೆಸ್ ಆರ್ಗ್ಯುಮೆಂಟ್ ಮಾಡೋದಕ್ಕೆ ಸುಪ್ರೀಂ ಕೋರ್ಟ್ ಮುಂದೆ ಬಂದಿದ್ದೀರಿ ಅಂತ ಪ್ರಶಾಂತ್ ಭೂಷಣ್ ರಿಪ್ರೆಸೆಂಟ್ ಮಾಡಿದರು ಆ NGOನ. ADR ಅಂತ NGOದ ಹೆಸರು. ಇಂಥ ಅಬ್ಸರ್ವೇಷನ್ಗಳ ಮೂಲಕ ADRನವರು ಸಲ್ಲಿಸಿದ್ದ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ವಜಾ ಮಾಡಿತು. ವಿಚಾರಣೆ ನಡೀತಾ ಇತ್ತು. ಚುನಾವಣಾ ಆಯೋಗಕ್ಕೆ ನೋಟಿಸ್ ಕೊಟ್ಟಿತ್ತು ಸುಪ್ರೀಂ ಕೋರ್ಟ್, ಹಿಂಗೊಂದು ಕಂಪ್ಲೇಂಟ್ ಬಂದಿದೆ ಅಥವಾ ಹಿಂಗೊಂದು ಅರ್ಜಿ ಬಂದಿದೆ, ಏನು ಮಾಡಬೇಕಿದಕ್ಕೆ, EVMಗಳನ್ನು ಹ್ಯಾಕ್ ಮಾಡೋಕ್ಕಾಗತ್ತಾ, ಅದನ್ನು ಪ್ರೀ ಪ್ರೋಗ್ರಾಮಿಂಗ್ ಮಾಡಿ ಯಾರು ಯಾವ ಪಕ್ಷಕ್ಕೆ ಮತ ಹಾಕಿದ್ರೂ ಇನ್ನೊಂದು ಪಕ್ಷಕ್ಕೆ ವೋಟ್ ಹೋಗೋ ಹಂಗೆ ಮಾಡಬಹುದಾ, ಅಥವಾ ಒಂದು ಬೂತ್ನಲ್ಲಿ ಇಷ್ಟು % ವೋಟ್ ಇವರಿಗೆ, ಇಷ್ಟು % ವೋಟ್ ಅವರಿಗೆ ಅಂತ ಪ್ರೀ ಡಿಸೈಡೆಡ್ ಮಾಡಿ ಎಲೆಕ್ಷನ್ ಚುನಾವಣಾ ಅಕ್ರಮಗಳನ್ನು ಮಾಡೋದಕ್ಕೆ ಸಾಧ್ಯವಾ ಎಲ್ಲ ಕೇಳಿದ್ರು. ಚುನಾವಣಾ ಆಯೋಗ ತಂದು ಸುಪ್ರೀಂ ಕೋರ್ಟಿನ ಪೀಠದ ಮುಂದೆ ಡೆಮೋ ಮಾಡಿ ತೋರಿಸ್ತು. ಚುನಾವಣಾ ಆಯೋಗ ಹಿಂದೆನೇ ಚಾಲೆಂಜ್ ಮಾಡಿತ್ತು, EVMಗಳನ್ನಿಟ್ಟು ಬನ್ನಿ ಯಾರು ಹ್ಯಾಕ್ ಮಾಡಿ ತೋರಿಸೋರಿದ್ರೆ ತೋರಿಸಿ ಅಂತ. 2019ರಲ್ಲಿ ಒಂದೇ ಒಂದು ಪಕ್ಷವೂ ಬರಲಿಲ್ಲ ಆ ಚಾಲೆಂಜನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ, ಒಂದು ಪಕ್ಷ ಕೂಡ ಬರಲಿಲ್ಲ. 2017 ಈಗ ಸುಪ್ರೀಂ ಕೋರ್ಟಿಗೆ ಹೋಗಿದ್ರು. ಸುಪ್ರೀಂ ಕೋರ್ಟ್ ಉಪ್ಪಿನಕಾಯಿ ಕಳಿಸಿದೆ. ಏನು ಅರ್ಜಿ ಇದ್ದದ್ದು, ಮತ ಎಣಿಕೆಯ ವೇಳೆ EVMಗಳಲ್ಲಿನ ಮತಗಳು ಮತ್ತು VVPATಗಳಲ್ಲಿನ ಮತಗಳನ್ನು 100% ತಾಳೆ ಮಾಡಬೇಕು ಅಂತ. 100% ತಾಳೆ ಮಾಡಬೇಕು. ಈಗ EVMನ ವಿಶ್ವಾಸಾರ್ಹತೆಯನ್ನು ಹೆಚ್ಚಿಸಬೇಕು ಅನ್ನುವ ಕಾರಣಕ್ಕೆ VVPAT ಅನ್ನುವ ಒಂದು ಟೆಕ್ನಾಲಜಿ ತಂದರು. ವಾಟ್ ಈಸ್ VVPAT? ರ್ಯಾಂಡಮ್ ಆಗಿ 5% ಮತಗಟ್ಟೆಗಳನ್ನು ಆರಿಸಿಕೊಳ್ತಾರೆ, 5%. ನಾನು VVPAT ಇರೋ ಮತಗಟ್ಟೆಯಲ್ಲಿ ಮತದಾನ ಮಾಡಿದ್ದೀನಿ, ಅಂದರೆ ನನ್ನ ಮತ ಇದ್ದಲ್ಲಿ VVPAT ಇತ್ತು. ಏನಾಗುತ್ತೆ, ನೀವು ಹೋಗಿ ನಿಮಗೆ ಬೇಕಾದ ಪಕ್ಷಕ್ಕೆ ಬಟನ್ ಒತ್ತಿದ್ರೆ ಪಕ್ಕದಲ್ಲಿರುವ VVPATನಲ್ಲಿ ಒಂದು ಪ್ರಿಂಟೌಟ್ ಬರುತ್ತೆ. ಪ್ರಿಂಟೌಟ್ ಮುಂದೆ ಒಂದು ಟ್ರಾನ್ಸ್ಪರೆಂಟ್ ಗ್ಲಾಸ್ ಇರುತ್ತೆ. ನೀವು ಯಾವುದಕ್ಕೆ ಮತ ಹಾಕಿದ್ರಿ ಅನ್ನೋದನ್ನು ಆ ಪ್ರಿಂಟೌಟ್ ತೋರಿಸುತ್ತೆ. ನಿಮ್ಮ ಮತ ಯಾರಿಗೆ ಹೋಯ್ತು ಅನ್ನೋದನ್ನು ಪ್ರಿಂಟೌಟ್ ತೋರಿಸುತ್ತೆ. ಅಲ್ಲಿ ನೋಟ ಹಾಕಿದ್ರೆ ನೋಟ ಹಾಕಿದ್ದೀರಿ ನೀವು ಅಂತಲೇ ತೋರಿಸುತ್ತೆ. ನೀವು ನೋಡಿ ಖಚಿತಪಡಿಸಿಕೊಳ್ಳಬಹುದು. ಅಲ್ಲಿಗೆ ಪೇಪರ್ನಲ್ಲಿ ಪ್ರಿಂಟ್ ಆಗುತ್ತೆ ನೀವು ಯಾರಿಗೆ ವೋಟ್ ಹಾಕಿದ್ರಿ ಅಂತ. ಆ ನಂತರ ಕೌಂಟಿಂಗ್ ನಡೆಯುವಾಗ ಫೈನಲಿ ಕೌಂಟಿಂಗ್ ಪ್ರಾಸೆಸ್ ಗೊತ್ತೇ ನಿಮಗೆ. ಒಂದು ಬಟನ್ ಒತ್ತುತ್ತಾರೆ, ಈ ಮತಯಂತ್ರದಲ್ಲಿ ಇಂತಿಂಥ ಪಕ್ಷಗಳಿಗೆ ಅಥವಾ ಇಂತಿಂಥ ಅಭ್ಯರ್ಥಿಗಳಿಗೆ ಇಷ್ಟಿಷ್ಟು ಮತಗಳು ಬಂದಿದ್ದಾವೆ, ನೋಟಾದಲ್ಲಿ ಇಷ್ಟು ಮತಗಳು ಬಂದಿದ್ದಾವೆ ಅಂತ. ಆವಾಗ VVPATನಲ್ಲಿ ಪ್ರಿಂಟೌಟ್ ಇರುತ್ತಲ್ಲ, ಆ ಪ್ರಿಂಟೌಟನ್ನು ತೆಗೆದು ಎಣಿಸ್ತಾರೆ, ಅಷ್ಟು ಮತ ಬಂದಿದೆಯಾ ಇಲ್ಲಿ ಅಂತ. ಅದು ಎಕ್ಸಾಕ್ಟಾಗಿರುತ್ತೆ. ಈಗ ನೀವು ಕಣ್ಣಾರೆ ನೋಡ್ಕೊಂಡು ಬಂದಿರ್ತೀರಲ್ವ ವೋಟ್ ಹಾಕಿದವರು, ನನ್ನ ಮತ ಯಾರಿಗೆ ಹೋಯ್ತು ಅಂತ. ಮತಯಂತ್ರ ಏನಾದರೂ ಹ್ಯಾಕ್ ಆಗಿದ್ದರೆ ಲಾಸ್ಟಿಗೆ ಕೌಂಟ್ ಮಾಡಿದಾಗ ಡಿಫ್ರೆನ್ಸ್ ಬರಬೇಕು. ಈ ಅರ್ಜಿ ಸಲ್ಲಿಸಿ 100% ತಾಳೆ ಮಾಡಬೇಕು ಅಂತ ವಾದ ಮಾಡಿದಂಥವರು ಈ ಹಿಂದೆ ಎಲ್ಲೋ ಒಂದು ಕಡೆ VVPATನಲ್ಲಿದ್ದಂಥ ಸಂಖ್ಯೆಗೂ ಮತಗಟ್ಟೆಯಲ್ಲಿ ಬಂದ ಮತಗಳಿಗೂ ವ್ಯತ್ಯಾಸ ಇತ್ತು ಅನ್ನೋದಕ್ಕೆ ಒಂದು ಸಾಕ್ಷಿ ಕೊಡಲಿಲ್ಲ. ಹಾಗಾಗಿಲ್ಲ. ಸುಪ್ರೀಂ ಕೋರ್ಟ್ ಅದನ್ನೇ ಹೇಳುತ್ತೆ.
ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ ಏನು ಹೇಳ್ತು, ಒಂದು ವ್ಯವಸ್ಥೆಯನ್ನು ಕುರುಡಾಗಿ ಅನುಮಾನಿಸುವುದು ಅರ್ಥಹೀನ. ಪ್ರಜಾಪ್ರಭುತ್ವದ ಆಧಾರ ಸ್ತಂಭ ನಿಂತಿರೋದೇ ನಂಬಿಕೆಗಳ ಮೇಲೆ. ಎಲ್ಲ ಸಾಕ್ಷ್ಯಗಳನ್ನು ಗಮನಿಸಿಯೇ ನಾವು ಇವತ್ತು ತೀರ್ಪು ಕೊಡ್ತಾ ಇದ್ದೀವಿ. ಈ ಮೂಲಕ ನಮ್ಮ ಪ್ರಜಾಪ್ರಭುತ್ವದ ಧ್ವನಿಯನ್ನು ನಾವು ಬಲಪಡಿಸ್ತಾ ಇದ್ದೀವಿ ಅಂತ ದೀಪಾಂಕರ್ ದತ್ತ ಹೇಳ್ತಾರೆ ನ್ಯಾಯಮೂರ್ತಿಗಳು. ಚುನಾವಣೆಯ ಪ್ರಕ್ರಿಯೆಯಲ್ಲಿ ಬ್ಯಾಲೆನ್ಸ್ಡ್ ವ್ಯೂ ಅನ್ನೋದು ಬಹಳ ಮುಖ್ಯ. ಯಾವುದೇ ಆಧಾರ ಇಲ್ಲದೆ ವ್ಯವಸ್ಥೆಯನ್ನು ಅನುಮಾನಿಸೋದು ತಪ್ಪು. ಮತದಾನ ಪ್ರಕ್ರಿಯೆ ಮೇಲೆ ಅಪನಂಬಿಕೆಯೇ ಅನುಮಾನಗಳಿಗೆ ಕಾರಣ. ಒಂದು ವ್ಯವಸ್ಥೆಯನ್ನು ಸುಮ್ಮನೆ ಟೀಕಿಸಬಾರದು. ಅರ್ಥಗರ್ಭಿತ ಟೀಕೆ ಇದ್ದರೆ ಓಕೆ, ಅದು ನ್ಯಾಯಾಂಗ ಆಗಲಿ ಅಥವಾ ಶಾಸಕಾಂಗವಾದರೂ ಆಗಲಿ. ಎಲ್ಲ ಆಧಾರ ಸ್ತಂಭಗಳ ಮೇಲಿನ ನಂಬಿಕೆಯ ಮೇಲೆ ಪ್ರಜಾಪ್ರಭುತ್ವ ನಿಂತಿದೆ. ವಿಶ್ವಾಸ ಮತ್ತು ಸಹಯೋಗದ ಸಂಸ್ಕೃತಿಯನ್ನು ನಾವು ಪ್ರೋತ್ಸಾಹಿಸಬೇಕು. ಈ ಮೂಲಕ ನಮ್ಮ ಪ್ರಜಾಪ್ರಭುತ್ವದ ಧ್ವನಿಯನ್ನು ಬಲಪಡಿಸಬೇಕು. ಸಾಕ್ಷ್ಯಗಳನ್ನು ಗಮನಿಸಿ ನಾವು ಈ ಪ್ರಕರಣದಲ್ಲಿ ತೀರ್ಮಾನ ಪ್ರಕಟಿಸ್ತಾ ಇದ್ದೀವಿ ಅಂತ ದೀಪಂಕರ್ ದತ್ತ ಹೇಳಿದರು ನ್ಯಾಯಮೂರ್ತಿಗಳು. ಸಂಜೀವ್ ಖನ್ನಾ 2 ಸೂಚನೆಗಳನ್ನು ಕೊಟ್ಟರು. ಅವರು ಏನು, ಈ VVPATನ ಕಂಪ್ಯಾರಿಸನ್ ಮಾಡೋದೆಲ್ಲ ರೂಲ್ಡ್ ಔಟು, ಆದರೂ 2 ಸೂಚನೆಗಳು. ಚುನಾವಣಾ ಪ್ರಕ್ರಿಯೆ ತಾಂತ್ರಿಕ ಅಂಶಗಳನ್ನು ವಿಸ್ತಾರವಾಗಿ ಚರ್ಚೆ ಮಾಡಿದ್ದೀವಿ. ಮತದಾರರ ವಿಶ್ವಾಸವನ್ನು ಹೆಚ್ಚಿಸುವ ಕ್ರಮಗಳನ್ನು ಅಳವಡಿಸಿಕೊಳ್ಳಬೇಕು. EVMನಲ್ಲಿ ಮತದಾನವಾದ ಬಳಿಕ ಸೀಲ್ ಮಾಡಿ ಸಂಗ್ರಹಿಸಬೇಕು ಅಂತ. ಅದಿದೆ ಪ್ರಾಸೆಸ್ಸು. ಸೀಲ್ ಮಾಡಿ ಸಂಗ್ರಹಿಸಬೇಕು. ಆ ಸೀಲ್ನ ಮೇಲೆ ಅಭ್ಯರ್ಥಿಗಳು ಅಥವಾ ಅಭ್ಯರ್ಥಿಗಳ ರಿಪ್ರೆಸೆಂಟೇಟಿವ್ ಸೈನ್ ಹಾಕಿರಬೇಕು ಅಂತ ದೃಶ್ಯಗಳು ತೋರಿಸಿದ್ದೀವಿ. ಮತದಾನ ಎಲ್ಲ ಮುಗಿದ ಮೇಲೆ ಒಂದು ಬಾಕ್ಸಿಗೆ ಹಾಕಿ, EVMನ ಬಾಕ್ಸಿಗೆ ಹಾಕಿ ಅದರ ಮೇಲೆ ಒಂದು ಪಟ್ಟಿ ಕಟ್ತಾರೆ. ಪಟ್ಟಿನ ಅಂಟಿಸ್ತಾರೆ ಟೈಟಾಗಿ. ಅದರ ಮೇಲೆ ಸೈನು. ಗೊತ್ತಿಲ್ಲ ಮತದಾನ ಎಲ್ಲ ಆಗಿದೆಯಪ್ಪ, ತಗೊಂಡೋಗಿ ಸ್ಟ್ರಾಂಗ್ ರೂಮ್ನಲ್ಲಿ ಇಟ್ಟಿದ್ದಾರೆ. ಸ್ಟ್ರಾಂಗ್ ರೂಮ್ ಹೊರಗಡೆ ಬಿಗಿ ಪೊಲೀಸ್ ಭದ್ರತೆ ಇರುತ್ತೆ. ಅದರ ಮೇಲೆ ಮರದ ಹಲಿಗೆ ಬಡದು ಅದರ ಮೇಲೆ ಸೀಲ್ ಹಾಕಿರ್ತಾರೆ. ಅಷ್ಟೆಲ್ಲ ಇದ್ದು ಯಾರೋ ಬಂದು ಸ್ಟ್ರಾಂಗ್ ರೂಮ್ನಲ್ಲಿ ಬಾಕ್ಸ್ ಓಪನ್ ಮಾಡಿ ಇನ್ನೇನೋ ವೋಟ್ ಫೀಡ್ ಮಾಡಿಬಿಟ್ರೆ ಅದಕ್ಕೆ ಸೈನ್ ಹಾಕಿಸ್ಬೇಕು, ಅಭ್ಯರ್ಥಿಗಳದು ಮತ್ತು ಅಥವಾ ಅವರ ಪ್ರತಿನಿಧಿಗಳ ಸೈನು. ಕೌಂಟಿಂಗ್ ನಡೆಯುತ್ತಲ್ಲ, ಕೌಂಟಿಂಗ್ ದಿವಸ ಅವರು ತಮ್ಮ ಸೈನನ್ನು ಖಚಿತಪಡಿಸಿಕೊಳ್ಳಬಹುದು. ನನ್ನ ಸೈನ್ ಇದೆ ಇಲ್ಲಿ, ಅಲ್ಲಿಗೆ ಈ ಮತಯಂತ್ರ ಓಪನ್ ಆಗಿಲ್ಲ ಅಂತ ಖಚಿತಪಡಿಸಿಕೊಳ್ಳಬೇಕು. ಈ ಯೂನಿಟನ್ನು ಕನಿಷ್ಠ 45 ದಿನಗಳ ಕಾಲ ಸಂಗ್ರಹಿಸಬೇಕು. ಫಲಿತಾಂಶ ಪ್ರಕಟವಾದ 7 ದಿನಗಳೊಳಗೆ ಹೆಚ್ಚು ಮತ ಪಡೆದ 2ನೇ 3ನೇ ಅಭ್ಯರ್ಥಿಗಳು ಮತಯಂತ್ರದ ಬಗ್ಗೆ ದೂರು ಕೊಟ್ಟರೆ ದೂರುದಾರ ಸೂಚಿಸಿದ ಯಂತ್ರವನ್ನು ಆಯೋಗದ ತಜ್ಞರ ಮುಂದೆ ತೆರೆಯಬೇಕು. ಅದರ ವೆಚ್ಚವನ್ನು ದೂರುದಾರ ಅಭ್ಯರ್ಥಿಯೇ ಭರಿಸಬೇಕು. ಡೌಟ್ ಬರ್ಬೋದಲ್ಲ ಕ್ಯಾಂಡಿಡೇಟ್ಗಳಿಗೆ, ಈ ವಾರ್ಡ್ನಲ್ಲಿ ನನಗೆ ಜಾಸ್ತಿ ಓಟ್ ಬರಬೇಕಾಗಿತ್ತು, ಯಾಕೆ ಕಡಿಮೆ ಬಂದಿದೆ, ಏನರ ಗೋಲ್ಮಾಲ್ ಆಗಿದೆಯಾ, ಡೌಟ್ ಬರ್ಬೋದು. ಆವಾಗ ಅದಕ್ಕೊಂದಷ್ಟು ಖರ್ಚು ನಿಗದಿ ಮಾಡ್ತಾರೆ. ಅಷ್ಟು ಖರ್ಚು ಕೊಟ್ಟು ಕಂಪ್ಲೇಂಟ್ ಕೊಟ್ಟರೆ ಆಯೋಗದ ಪ್ರತಿನಿಧಿಯ ಮುಂದೆ ಮತಯಂತ್ರವನ್ನು ತರಿಸಿ ಇನ್ನೊಂದು ಸಲ ತೋರಿಸ್ಬೇಕು ಅಂತ. EVM ತಿರುಚಲ್ಪಟ್ಟಿದೆ ಅಂತ ಗೊತ್ತಾದರೆ ಹಣ ರೀಫಂಡ್ ಮಾಡಿ. ಪ್ರೂವ್ ಮಾಡಿದ್ರು ಅವರು, ನೋಡಿ ತಿರುಚಿದ್ದಾರೆ ಅಂತ. ಈ ಪ್ರಕರಣದಲ್ಲಿ ಕೋರ್ಟ್ಗೆ ಸಲ್ಲಿಸಿದ ಎಲ್ಲ ಮನವಿಗಳನ್ನು ತಿರಸ್ಕರಿಸಿದ್ದೀವಿ ಅಂತ ನ್ಯಾಯಮೂರ್ತಿ ಸಂಜೀವ್ ಖನ್ನಾ ಅವರು ತಮ್ಮ ಜಡ್ಜ್ಮೆಂಟ್ನಲ್ಲಿ ಹೇಳಿದರು. ಅದನ್ನು ಸುಪ್ರೀಂ ಕೋರ್ಟು ಫೈನಲಿ ಅವ್ರದ್ದಿದ್ದೇನು, ಪ್ರತಿಯೊಂದು VVPATನ್ನು 100% ಕೌಂಟ್ ಮಾಡಿ ಕಂಪೇರ್ ಮಾಡಿ ಅಂತ. ಅದನ್ನು ಹಂಗೆ ಮಾಡೋದೇನು ಮತ್ತೆ ಮತಪತ್ರಕ್ಕೆ ಹೋಗೋದೇನು, ಎರಡೂ ಒಂದೇ ಅಲ್ವಾ. ಪ್ರತಿಯೊಂದು VVPAT ಪರಿಶೀಲನೆ ಮಾಡೋದು ಅಸಾಧ್ಯ. ಒಂದು ಚಿಹ್ನೆಗೆ ಚಲಾಯಿಸಿದ ಮತ ಬೇರೆ ಚಿಹ್ನೆಗೆ ಹೋದ ಘಟನೆ ವರದಿಯಾಗಿಲ್ಲ. ಯಾರ ಕಂಪ್ಲೇಂಟ್ ಮಾಡಬೇಕಲ್ಲ, ನಾನು ಇಂಥ ಪಕ್ಷಕ್ಕೆ ಹೆಸರು ತಗೊಂಡೇ ಹೇಳ್ತೀನಿ, ನಾನು ಕಾಂಗ್ರೆಸ್ಸಿಗೆ ಓಟ್ ಹಾಕಿದ್ದೆ, BJPಗೆ ಓಟ್ ಹೋಗಿದೆ ನೋಡಿ ಅಂತ ಕಂಪ್ಲೇಂಟ್ ಯಾರೋ ಬರಬೇಕಲ್ಲ. ಹಂಗೆ ಬಂದಿಲ್ಲ ಒಂದು ಕಂಪ್ಲೇಂಟು. ಇಲ್ಲಿಯ ತನಕ EVM ತಿರುಚಿರುವ ಘಟನೆಯೂ ನಡೆದಿಲ್ಲ. ದುರುದ್ದೇಶಪೂರಿತ ಸಾಫ್ಟ್ವೇರ್ ಯಾವುದೇ ಘಟನೆಗಳು ವರದಿಯಾಗಿಲ್ಲ. ಎಣಿಕೆಯಾಗುವ 5% VVPATಗಳಲ್ಲಿ ವ್ಯತ್ಯಾಸ ಕಂಡರೆ ತೋರಿಸಬಹುದು. ಈಗ ಎಣಿಕೆ ಆಗಿದಾವಲ್ಲ VVPATಗಳ ಪೈಕಿ ರ್ಯಾಂಡಮ್ ಆಗಿ 5%, 100 VVPATಗಳ ಪೈಕಿ 5 VVPATಗಳನ್ನು ಎತ್ಕೊಂಡು ಅದನ್ನು ಕೌಂಟ್ ಮಾಡ್ತಾರೆ. ಫಿಸಿಕಲ್ ಪೇಪರ್ನ ಕೌಂಟ್ ಮಾಡ್ತಾರೆ. ಫಿಸಿಕಲ್ ಪೇಪರ್ನಲ್ಲಿ ಯಾವ್ಯಾವ ಪಕ್ಷಕ್ಕೆ ಎಷ್ಟು ಓಟ್ ಬಂದಿದೆಯೋ EVMನಲ್ಲೂ ಅಷ್ಟೇ ಓಟ್ ಬಂದಿದ್ದರೆ ಅದು ಕರೆಕ್ಟಾಗಿದೆ ಅಂತ. ಇದುವರೆಗೂ ಆ ರೀತಿ ಮಾಡಿರುವ ಎಲ್ಲ ಎಣಿಕೆಗಳು ಕರೆಕ್ಟಾಗಿ ಬಂದಿದ್ದಾವೆ. ಎಲ್ಲೂ ಒಂದು ವ್ಯತ್ಯಾಸ ಆಗಿರೋ ಘಟನೆ ನಡೆದಿಲ್ಲ. ಯಾರಾದರೂ ಏನಾದರೂ ತಪ್ಪು ಮಾಡಿದರೆ ಸರಿಯಾದ ದಾಖಲೆ ಇರಬೇಕು. ಆದರೆ ಅರ್ಜಿದಾರರದ್ದು ಉಲ್ಲೇಖಿಸಿದ ಸಂಶಯಾಸ್ಪದ ಅನ್ನುವ ಶಬ್ದ ಅವರಿಗೆ ಖಚಿತ ಆಗಿಲ್ಲ. ಅರ್ಜಿದಾರರು ಪ್ರತಿಯೊಂದರ ಬಗ್ಗೆ ಅನುಮಾನಿಸೋದು ಒಳ್ಳೆಯದಲ್ಲ. ಚುನಾವಣಾ ವ್ಯವಸ್ಥೆಯನ್ನು ಕೆಡುವ ಪ್ರಯತ್ನಗಳನ್ನು ಮಾಡಬಾರ್ದು ಇತ್ಯಾದಿ ಇತ್ಯಾದಿ ಹೇಳಿದ್ದಾರೆ.
ಪ್ರಶಾಂತ್ ಭೂಷಣ್ ಅವರು ವಾದ ಏನಾಗಿತ್ತು ಅಂದರೆ ಅಡ್ವೊಕೇಟ್ ಅವರು ADR ಅನ್ನೋ NGO ಪರವಾಗಿ ಮಾತನಾಡಿದರು. EVMನಲ್ಲಿ ಪ್ರೊಸೆಸರ್ ಚಿಪ್ಪು ಒಂದು ಸಲ ಪ್ರೋಗ್ರಾಮೇಬಲ್ ಆಗಿದ್ದರೆ ಅನುಮಾನ, EVMಗಳಲ್ಲಿ ಚಿಹ್ನೆಗಳ ಜೊತೆಗೆ ದುರುದ್ದೇಶಪೂರ್ವಿತ ಸಾಫ್ಟ್ವೇರ್ ಪರಿಚಯಿಸಿರುವ ಶಂಕೆ ಇದೆ, ಡೌಟ್ ಇದೆ ನಮಗೆ. ಈ ಮೈಕ್ರೋ ಕಂಟ್ರೋಲರ್ಗಳು ಫ್ಲ್ಯಾಶ್ ಮೆಮೊರಿಯನ್ನು ಹೊಂದಿದ್ದಾವೆ, ಅದನ್ನು ಮರು ಪ್ರೋಗ್ರಾಮ್ ಮಾಡಬಹುದು, ಇದು ಅನುಮಾನಾಸ್ಪದ ಅಂತ ವಾದ ಮಾಡಿದರು. ಕೇಂದ್ರ ಚುನಾವಣಾ ಆಯೋಗ ಕೂಡ ಡಿಟೇಲ್ ಆಗಿ ಸ್ಪಷ್ಟೀಕರಣ ಕೊಟ್ಟಿದೆ. EVM ಯಾವ ಬಟನ್ ಯಾವ ಪಕ್ಷಕ್ಕೆ ನಿಗದಿಪಡಿಸಲಾಗುತ್ತೆ, ಯಾವ ಯಂತ್ರ ಯಾವ ರಾಜ್ಯ ಅಥವಾ ಯಾವ ಕ್ಷೇತ್ರಕ್ಕೆ ಹೋಗುತ್ತೆ, ಈ ಯಾವ ಮಾಹಿತಿ EVM ತಯಾರಕರಿಗೆ ಗೊತ್ತಿರೋದಿಲ್ಲ. ಮತದಾನಕ್ಕೂ ಮೊದಲು VVPATಗಳನ್ನು EVMಗಳಿಂದ ಪ್ರತ್ಯೇಕವಾಗಿ ಸಂಗ್ರಹ ಮಾಡ್ತೀವಿ. ಮತದಾನದ ನಂತರ EVMಗಳ ಎಲ್ಲ ಘಟಕಗಳನ್ನು ಸೀಲ್ ಮಾಡ್ತೀವಿ. ಮತದಾನ ಆದಮೇಲೆ 45 ದಿನಗಳ ಅವಧಿಗೆ EVM VVPATಗಳನ್ನು ಸಂಗ್ರಹ ಮಾಡ್ತೀವಿ. ಯಾವುದೇ ಹಂತದಲ್ಲೂ EVMಗಳನ್ನು ಟ್ಯಾಂಪರ್ ಮಾಡೋದಕ್ಕೆ ಆಗೋದಿಲ್ಲ. 4 ಕೋಟಿಗೂ ಹೆಚ್ಚು VVPAT ಸ್ಲಿಪ್ಗಳ ಜೊತೆಗೆ EVMನಲ್ಲಿ ಬಂದ ಮತಗಳನ್ನು ಹೊಂದಾಣಿಕೆ ಮಾಡಲಾಗಿದೆ. ಇಲ್ಲಿಯ ತನಕ ಒಂದು ವ್ಯತ್ಯಾಸ ಬಂದಿದೆ. 4 ಕೋಟಿ ಕಂಪೇರ್ ಮಾಡಿದ್ರೆ ಒಂದರಲ್ಲೂ ಒಂದು ವ್ಯತ್ಯಾಸ ಬಂದಿಲ್ಲ. ಕೇರಳದಲ್ಲಿ EVM ದೋಷದ ವರದಿಗಳು ಬರ್ತಾ ಇದ್ದಾವೆ, ಅವೆಲ್ಲ ಸುಳ್ಳು ಸುದ್ದಿಗಳು ಅಂತ ಹೇಳಿದ್ರು. ಇಷ್ಟು ADR ಸಂಸ್ಥೆ ಸಲ್ಲಿಸಿದ್ದ ಅರ್ಜಿಗೆ ನಡೆದಂಥ ವಿಚಾರಣೆ, ಅದಕ್ಕೆ ಬಂದಂಥ ಉತ್ತರಗಳು. 1977ನಲ್ಲಿ 1982ರಲ್ಲಿ ಕೇರಳದ ವಿಧಾನಸಭಾ ಚುನಾವಣೆಯಲ್ಲಿ 50 ಬೂತ್ಗಳಲ್ಲಿ ಟ್ರಯಲ್ ಮಾಡ್ತಾರೆ EVM ಅನ್ನು. 1983 8 ರಾಜ್ಯಗಳ 11 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮತಯಂತ್ರಗಳನ್ನು ಬಳಸ್ತಾರೆ. 1983 ಅಂದರೆ 41 ವರ್ಷದ ಹಿಂದಿನ ಕಥೆ ಇದು. ಅದರ ನೆಕ್ಸ್ಟ್ ಇಯರು ಮತಯಂತ್ರದ ಬಳಕೆಗೆ ಸುಪ್ರೀಂ ಕೋರ್ಟ್ ನಿಷೇಧ ಹೇರುತ್ತೆ, ಕಾನೂನು ಅಮೆಂಡ್ ಮಾಡಿ ಅಂತ ಹೇಳುತ್ತೆ. ಕಾನೂನಿನ ತಿದ್ದುಪಡಿ ಮಾಡಿ ನೀವು ಮತಯಂತ್ರಗಳನ್ನು ಬಳಸೋದಾದರೆ ಅಂತ. 1988ರಲ್ಲಿ ಜನಪ್ರತಿನಿಧಿಗಳ ಕಾಯ್ದೆಗೆ ತಿದ್ದುಪಡಿ ತಂದು ಸಂಸತ್ತು ಅನುಮೋದನೆ ಕೊಡುತ್ತೆ EVM ಬಳಕೆಗೆ. 1988 ಅನುಮೋದನೆ ಸಿಗೋದು EVM ಬಳಕೆಗೆ. 2000ನೇ ಇಸ್ವಿಯಲ್ಲಿ EVMಗಳ ಬಳಕೆಗೆ, ಅಂದರೆ ಸಂಪೂರ್ಣವಾಗಿ EVM ಮೂಲಕನೇ ಚುನಾವಣೆ ಮಾಡೋದಕ್ಕೆ ಶುರು ಮಾಡಿದ್ದು 2000ನೇ ಇಸ್ವಿಯಲ್ಲಿ. ಇದೇ ರೀತಿಯಾದಂಥ ಅರ್ಜಿಗಳು 2018ರಲ್ಲೂ ಬಂದಿದ್ದು. EVMಗಳನ್ನೆಲ್ಲ ತೆಗೆದುಹಾಕಿ ಮತ್ತೆ ನಾವು ಮತಪತ್ರಗಳಿಗೆ ಹೋಗಬೇಕು ಅಂತ ಆ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ವಜಾ ಮಾಡಿತ್ತು. ಮೋದಿ ಅದರ ಬಗ್ಗೆ ಮಾತಾಡಿದ್ರು. ಇವತ್ತು ಇಡೀ ಪ್ರಪಂಚ ಭಾರತದ ಚುನಾವಣಾ ಪದ್ಧತಿಯ ಬಗ್ಗೆ ಮಾತಾಡುತ್ತೆ. ಇಲ್ಲಿನ ಜನ EVM ಬೇಡ ಅಂತಾರೆ. ಇವತ್ತು ಸುಪ್ರೀಂ ಕೋರ್ಟ್ ಮುಖಕ್ಕೆ ಹೆಂಗೆ ಹೊಡೆದಿದೆ ಇವರಿಗೆ ಅಂದರೆ, ಹೊರಗಡೆ ಹೋಗಿ ಮುಖ ತೋರಿಸೋದಕ್ಕೂ ಆಗೋದಿಲ್ಲ ಇವರು ಅಂತ ಮೋದಿ ಮಾತಾಡಿತ್ತು. ಕೇಳಿಸ್ಕೊಳ್ಳಿ. आज जब पूरी दुनिया भारत के लोकतंत्र की, भारत की चुनाव प्रक्रिया की, भारत के चुनावों में टेक्नोलॉजी के उपयोग की वाहवाही करती है, तारीफ करती है, तब ये लोग अपने निजी स्वार्थ के लिए बदनीयत से EVM को बदनाम करने पर लगे पड़े थे. इन्होंने लोकतंत्र के साथ लगातार विश्वासघात करने की कोशिश की है. लेकिन आज इन्हीं लोगों को देश की सर्वोच्च अदालत ने, सुप्रीम कोर्ट ने ऐसा करारा तमाचा मारा है, ये अब मुंह ऊंची करके देख नहीं पाएंगे जी. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.